ಶಿವರೂಪಂ ಶಿವಾನಂದಂ ಹಿಂದೆ ಸಿದ್ಧತದ್ರುಪಾರಾಧ್ಯಂ ಜನನೀಕರದತ್ತದ ಶತ್ರುಪದೇಶಕರ್ತಾರಂ ನತ್ವಾ ಪುರಸ್ಕಾರಂ ಪ್ರಾತಸ್ಮರಣೀಯೇನಾರಾಧ್ಯದೇವ ಜಗದ್ಗುರು ಶಿವಾನಂದ ಅಪ್ಪಂಗಳವರ ಜಗನ್ಮಾತೆಯ ದಿವ್ಯ ಐದಾವರೆಗಳನ್ನು ಎಲ್ಲ ಮಂದಿರಗಳಲ್ಲಿ ಧ್ಯಾನಿಸಿಕೊಂಡು ದೇವತೆಗಳು ಸಿದ್ಧಾರ್ಥದ ಅಪ್ಪಂಗಳವರ ನಲ್ಲೂರ ಆರಾಧ್ಯ ದೇವತೆ ಜಗದ್ಗುರು ಕಾರಣೇಶ್ವರನ ಭಕ್ತಿ ಪರಿಶುದ್ಧಿಯು ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕನ್ನಡ ನಾಡಿನ ಮೋಕ್ಷಗಳ ಆರಾಧ್ಯ ದೇವವಾಗಿರುವ ಶ್ರೀಮಂದಿರ ಶಿವಯೋಗಿಗಳ ಶ್ರೀ ಕಲ್ಪವೃಕ್ಷ ಶಿವಯೋಗಿಗಳ ಕಲ್ಪವೃಕ್ಷ ಶಕ್ತಿಯೋಗಿ ದೇವರ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕ್ಷೇತ್ರದ ಅಧಿಷ್ಠಾಪಿ ಭಕ್ತರಾಗಿರುವ ಅಕಲಕೋಟ ರೇಣುಸಿದ್ದೇಶ್ವರ ಪಂಗಳವರ ಕ್ಷೇತ್ರ ಭಕ್ತಿಯಿಂದ ನಡೆದು ಶಾಸ್ತ್ರ ಚಿಂತನೆಯಲ್ಲಿ ಸಂಮಿಳಿತರಾಗಿರುವ ಬೇರೆ ಅಭವನಿ ಮನೋಭವಗಳು ಮಾಡಿದವರು ಶುಭ ಸಂಸ್ಕೃತಿಯನ್ನು ಮುಖ್ಯ ಶ್ರೀಮಂತ ಶಿವಯೋಗಿಗಳು ಮಿತಿ ಕ್ರಿಯಾಚರ ಸ್ಥಳದ 19ನೇ ಪತ್ರಿಕಾಂಶದಲ್ಲಿ ಸದ್ಗುಣಗಳನ್ನು ಪ್ರಾರ್ಥನೆ ಮಾಡ್ತಾ ಗುಣಗಳೇ ಭೂಷಣವಿಲ್ಲದೆ ಸರ್ವಕ್ಕೂ ಮಳಿಗೆ ಮಾದಿಗಳು ಭೂಷಣವಿಲ್ಲದು ನಮಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ನಮಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಏನಾರ ಹಾಕೊಂಡು ಚೆನ್ನಾಗಿ ಯಾರು ಬರ್ತಿದ್ದೇನೋ ಅದನ್ನು ನೋಡುವುದಿಲ್ಲ. ದೇಹಕ್ಕೆ ಯಾವುದು ಶೋಭೆ ಅಂತ ಅನ್ನಿಸ್ಬೇಕೋ ಅದನ್ನು ಧಾರಣೆ ಮಾಡಬೇಕು ಮನುಷ್ಯ. ಮೈಮೇಲ ಆಭರಣಗಳನ್ನು ಹಾಕೊಳ್ಳೋದು ಎದಕ್ಕಂದ್ರೆ ಆಭೂಷಣದ ಸಲುವಾಗಿ. ಅಂದ್ರೆ ದೇಹದಲ್ಲಿರ್ತಕ್ಕಂತಹ ಕೊರತೆಗಳನ್ನು ನೀಡಿ ಸುಂದರವಾಗಿ ಕಾಣುವಂಥ ಆಭರಣಗಳನ್ನು ಹಾಕೋದು. ಹಂಗೆ ಮನಸ್ಸಿನ ಆಭರಣ ಅಥವಾ ಬದುಕಿನ ಆಭರಣ ಯಾವುದೋ ಮನುಷ್ಯನದು ಅಂದರೆ ಸದ್ಗುಣಗಳೇ. ಕಾರಣ ಗುಣಗಳಿಂದ ಏನಾಗುತ್ತೈತೆ ಅಂದರೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿಯಾಗ್ತೈತಿ ಸದ್ಗುಣಗಳಿಂದ. ಸದ್ಗುಣಗಳು ಇರಲಿಲ್ಲ ಅಂದ್ರೆ ಎಷ್ಟು ಕಲಿಸಿದ್ರು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಮನುಷ್ಯನಿಗೆ ಕೊನೆಗೆ ಬರುವುದು ಯಾವುದು ಅಂದ್ರೆ ಇನ್ನೊಂದು 4 ಒಬ್ಬತ್ತು ಇರಬೇಕಾಗಿದ್ರೆ ಲಘು ಮುಗಿಸಿ ಚಲೋ ಆಗ್ತದೆ. ಎಲ್ಲ ಶಬ್ದಗಳು ಕೆಟ್ಟ ಮನುಷ್ಯ ಆದ ಅಂದ್ರೆ ಇನ್ನೊಂದು 4 ಒಬ್ಬತ್ತು ಇದ್ದ ಅಂದ್ರೆ ಇನ್ನೊಂದು 4 ಮಂದಿ ಕೇಳಿಸ್ತಿದ್ರೆ ಲಘು ಹೋದ ಭಾಳ ಪುಣ್ಯದ ಕೆಲಸ ಮಾಡಿದ. ಮತ್ತು ಒಳ್ಳೆಯವರು ಹೋದ್ರು ಸದ್ಗುಣವಂತರು ಅಂದ್ರೆ ಇಲ್ರಿ ಇನ್ನೊಂದು 4 ಒಬ್ಬತ್ತು ಇದ್ದಿದ್ರೆ ಇನ್ನೊಂದು ಸುಧಾರಣೆ ಆಗ್ತಿದ್ರು. ಅವರು ನೋಡಿ ಜನ ಕರ್ಕೊಂಡು ತಿದ್ಕೋತಿದ್ದರೆ ಹಿಂಗೆ ಆಗಬಾರ್ದಾಗಿದ್ರೆ ದೇವರ ಅನ್ಯಾಯ ಮಾಡಿದರೆ ಇದರ 2 ಶಬ್ದಗಳು ಉಳಿತಾವೆ. ಅದಕ್ಕೆ ಅವ್ರು ಹೇಳ್ತಾರೋ ಸದ್ಗುಣಗಳನ್ನು ಮನುಷ್ಯ ಸಂಪಾದನೆ ಮಾಡಬೇಕು. ಎಲ್ಲರಿಗೂ ಪ್ರೀತಿಯನ್ನ ಧಾರೆ ಎರಿಬೇಕಾಗಿತ್ತಂದ್ರೆ ಹೃದಯದೊಳಗ ರಾಗದ್ವೇಷಾದಿಗಳಿದ್ರೆ ಸಾಲುವುದಿಲ್ಲ. ಆ ರಾಗದ್ವೇಷಾದಿಗಳು ಮನುಷ್ಯನಿಗೆ ಸ್ವಾರ್ಥ ಭಾವನೆಯನ್ನ ತರ್ತಾವ. ನಾನು ನನ್ನದು ನನ್ನಿಂದ ಇಷ್ಟವನ್ನು ಚೌಕಟ್ಟು ಹಾಕೊಂಡು ಬಿಡುತ್ತಾನೆ. ಆಗ ಚೌಕಟ್ಟನ್ನ ಮೀರಿ ಸೀಮಾತೀತವಾಗಿ ಅವನ ಬುದ್ಧಿ ಓಡಬೇಕಾಗಿತ್ತು ಅಂದ್ರೆ ಹೃದಯ ಪರಿಶುದ್ಧಿ ಇರಬೇಕು, ವಿಶಾಲ ಮನೋಭಾವನೆ ಅನ್ನುವಂಥದ್ದು ಇರಬೇಕು. ಅಂದ್ರೆ ವಿಶಾಲವಾದ ತತ್ವವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೈತಿ. ಅದರ ಸಲುವಾಗಿ ಅವರು ಪ್ರಾರ್ಥಿಸಿದರು, ಭವಭವಗಳು ಕೈಗೊಳ್ಳುವ ಅಭವ ಏನು ಅಂದ್ರೆ ಮಾಡು ನನಗೆ ಪೂರ್ಣ ಸಂಸ್ಕೃತಿಯನ್ನು ಇಂದು ನೀನು ಒಲದ ನನಗೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಭೋಗೇಶ್ವರವನ್ನು ಕೊಡೋದಿಲ್ಲ. ಇಂಥ ಸದ್ಗುಣಗಳನ್ನು ಕೊಡು. ಅದರೊಳಗೆ 2 ನುಡಿಗಳು ಮುಗಿದೇನ ಕೊನೆಗೆ ಶಾಂತರೆಂದು ಬಂದೆಂದು ಬರ್ತಾನವ. ವಿತರಣಗಳನ್ನು ಹೋಗಿಸುವ ಅರ್ಥದೊದವನು, ಹಿತವಚನವೇ ತೊಡಬೇಕ ದಾನವನು, ಶ್ರುತಿಬೋಧನೆಯೋಳು ಉಪರತಿ ಇಲ್ಲದಿರುವುದನು, ನುತಿಯೆತ್ತಿ ಸಾವು ಕೈ ಸಾಗುವಿಹ ಮನೋರಥವನ್ನು ಹೇಳಿದುವೆ ಅಭವ. ಪ್ರತಿಯೊಂದು ನುಡಿಗಳನ್ನು 4 ಗುಣಗಳ ಪ್ರಾರ್ಥನೆ ಮಾಡಿದ. ಒಟ್ಟು 5 ನುಡಿಗಳು 20
ಗುಣಗಳನ್ನ, ದೈವಿ ಗುಣಗಳನ್ನ, ನಮ್ಮ ಮೋಕ್ಷಕ್ಕೆ ಸಾಧನೀಕೃತವಾಗಿರ್ತಕ್ಕಂತಹ ಮಾರ್ಗವನ್ನು ಪ್ರಾರ್ಥಿಸಿದರು. ಇಲ್ಲೇ ಎಂಥ ಸಂಪತ್ತನ್ನ ಕೊಡು ಭಗವಂತ ಅಂದ್ರ ಹಂಚಿ ತಿನ್ನುವ ಬುದ್ಧಿ ಇರಬೇಕಂತ. ಶರಣ ಕೇಳಿದಾಗ ಕಾಗೆಯನ್ನು ಕಂಡರೆ ಕೂಗಿ ಕರೆಯದೆ ತನ್ನ ಮರಣವನ್ನು, ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಹಾಗೆ ಕೋಳಿಗಳಿಂದ ಕರಕಷ್ಟ ಕೂಡಲನ್ನು ನಾನೇವ. ಯಾಕಂದ್ರ ಆ ಸಣ್ಣ ಯೋನಿಯೊಳಗೆ ಜನ್ಮಿಸಿದ ಪಕ್ಷಿ ಯೋನಿಯೊಳಗಂದ್ರೂ ಕೂಡ ಒಂದು ಏನಾದರೂ ಕಾಳ ಕಂಡಿತು ಅಥವಾ ಆಹಾರ ಕಂಡಿತು ಅಂದ್ರ ತಾನಷ್ಟ ತಿನ್ನಬೇಕು ಅನ್ನುವಂಥ ಭಾವನೆ ಇಲ್ಲ. ತನ್ನ ಎಲ್ಲ ಬಂಧುಗಳನ್ನ ಕಾ ಅಂತ ಕೂಡಿಸಿಕೊಂಡು ಎಲ್ಲರ ಜೊತೆಗೆ ತಿನ್ನತೈತಿ. ಕೋಳಿನೂ ಕುಟುಂಬ ಅಂತ ಒಂದೆಲ್ಲರ ಕಾಳ ಕಂಡಿತು ಅಂದ್ರ ತನ್ನೆಲ್ಲ ಮರಿಗಳನ್ನ ತನ್ನ ಬಂಧುಗಳನ್ನ ಅಲ್ಲಿ ಬರಮಾಡಿಕೊಂಡು ಎಲ್ಲರ ಜೊತೆಗೆ ಹಂಚಿಕೊಂಡು ತಿಂತೈತಿ. ಮತ್ತೆ ನೀನು ಭಕ್ತನಾಗಿ ಭಗವಂತನಿಗೆ ಯೋಗ್ಯವಾದ ಶರೀರವನ್ನ ಕೊಟ್ಟು ಕಳಿಸಿದಾಗ ಅಷ್ಟ ಅಲ್ಲ, ಸಂಪತ್ತನ್ನೂ ಕೂಡ ಕೊಟ್ಟು ಕಳಿಸಿದ. ಇಲ್ರಿ ನಮಗೆ ತಿನ್ನಾಕೋಗತಿ ಇಲ್ರಿ ಅಂತ ನಾವು ಅನ್ಬಹುದು. ಆದ್ರ ಅದನ್ನು ತಯಾರು ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಭಗವಂತ ಕೊಟ್ಟ. ದೇಹದೊಳಗೆ ಶಕ್ತಿ ಐತಿ, ಮನಸ್ಸಿನೊಳಗ ಆಲೋಚನೆ ಮಾಡತಕ್ಕಂತಹ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ. ಬುದ್ಧಿ ಒಂದಿಷ್ಟು ಏನಾಗಬೇಕು ಅನ್ನುವ ನಿಶ್ಚಯ ಮಾಡುವ ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ಗಳಿಸಿದನ್ನ ಹಂಚುವಂತ ಅದನ್ನು ನೀನು ಭೋಗಿಸು ಅಂತ ಹೇಳ್ತಾರೆ. ಉಪಭೋಗಿಸಂದ್ರೆ ಯಾರು ಬೇಡ ಅನ್ನೋದಲ್ಲ, ಹೆಂಗ ಗಳಿಸಬೇಕು ಮನುಷ್ಯ ಅಂದ್ರ ನಾಳೆ ಸಾಯ್ತೀನಿ ಅನ್ನೋದು ಮಾಡಬಾರ್ದ ಅಂತಿರ್ತಾರೆ. ನೋಡಿದ್ರೆ ಏನೈತ್ರಿ ನಮ್ದು ಗಳಿಸಿರ್ತಾರೆ ಏನ್ ಮಾಡೋದು, ಇನ್ನು ಮನ್ಯಾಗ ನಾಳೆ ಪುಣ್ಯಾಗ ಇನ್ನೇನ್ ಮಾಡೋದ್ರಿ ಅಂತ. ಹೀಗಿದ್ರ ಗಳಿಕಾಗೋದಿಲ್ಲ ಅಂತಾರ. 1000 ವರ್ಷ ಮುಂದೆ ನನ್ನ ಜೀವನ ಐತಿ, ನಾ ಇನ್ನ 1000 ವರ್ಷ ಬದುಕ್ತೀನಿ, ಅಲ್ಲಿ ತನಕ ಬೇಕು ಅಂತ ಅಷ್ಟ ಹಪಹಮೆಯಿಂದ ಮನುಷ್ಯ ಗಳಿಸ್ಬೇಕಂತ. ಮತ್ತೆ 1000 ವರ್ಷ ಬದುಕ್ತಾನಂದ್ರೆ ಅಷ್ಟು ಗಳಿಸಿದ್ರದೆ ಮತ್ತೆ ನೀವರ ಹಂಚಂತೀರಿ ಅಂತ ಮುಂದೆ ಹೇಳ್ತಾರೋ. ನಾಳೆ ಸಾಯ್ತೀನಿ ಅಂತ ದಾನ ಮಾಡಿದ್ರು. 1000 ವರ್ಷ ಗಳಿಸ್ತೀನಿ ಅಂತ ಬದುಕ್ತೀನಿ ಅಂತ ಗಳಿಸೋದು, ನಾಳೆ ಸಾಯ್ತೀನಿ ಅಂತ ಇದ್ದದನ್ನ ಲೋಕ ಬುದ್ಧಿಯನ್ನ ತ್ಯಾಗ ಮಾಡಿ ದಾನ ಮಾಡೋದು. ಹೀಗಿದ್ರ ಸಂಪತ್ತಿಗೂ ಸಾರ್ಥಕತೆ ಬರ್ತೈತಿ, ನಿನ್ನ ಮನುಷ್ಯ ಜನ್ಮಕ್ಕೂ ಕೂಡ ಸಾರ್ಥಕತೆ ಬರ್ತೈತಿ. ಹೆಂಗ ಕೊಡಬೇಕು ಅಂದ್ರೆ ಅದಕ್ಕೆ ಶಿಶುವನ್ನು ಒಂದು ದೃಷ್ಟಾಂತ ಹೇಳ್ತಾರೆ. ಕಡಲು ಮುಗಿಲಿಗೆ ಈ ಒಂದೇ, ಕೊಡಬಾರದಾತಂಗೆ ಕೊಟ್ಟರೆ ಕೊಡುವಂತು. ಹೆಂಗ ಅಂದ್ರ ಸಮುದ್ರ ತನ್ನ ನೀರನ್ನ ಮೋಡಕ್ಕೆ ನೀಡುತ್ತೈತಿ. ನೀಡಿದರ ನಾ ಕೊಟ್ಟೆ ಅನ್ನುವಂತಹದ್ದೇನಿಲ್ಲ ಅಂದ್ರೆ ಅದು ವ್ಯರ್ಥ ಇಲ್ಲ. ಮತ್ತೆ ಯಾರಿಗಾರ ಕೊಡ್ತೀನೇನೋ ಅನ್ನುವಂತಹ ಚಿಂತೆನೂ ಇಲ್ಲ. ಆ ಮೋಡಕ್ಕೂ ಕೊಟ್ಟಿರ್ತಕ್ಕಂಥದ್ದನ್ನ ಮೋಡ ತಾನ ಇಟ್ಕೊಳ್ತೈತೇನೋ ಅಂತ ಇಟ್ಕೊಳ್ಳೋದಿಲ್ಲ. ಇದು ಸುರಾಕತೈತಲ್ಲ, ಸಮುದ್ರದ ನೀರೇ ಆವಿಯಾಗಿ ತನ್ನೊಳಗೆ ಶುದ್ಧೀಕರಿಸಿ ಇಟ್ಟುಕೊಂಡು ಅದು ಮಳೆಯ ರೂಪಗಳು ಮತ್ತು ಭೂಮಿಗೆ ಕೊಡ್ತೈತಿ. ಅವೆಲ್ಲ ಹಳ್ಳ ನದಿ ಮತ್ತೆ ಎಲ್ಲ ಕೂಡ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತೈತಿ ಅಂದ್ರೆ ನದಿಗೆನ ಸಮುದ್ರಕ್ಕನ ಭೂಮಿ ಮುಟ್ಟತೈತಿ. ಅದಕ್ಕೆ ಹೇಳಿದ್ರು ಕೊಡಬಾರದಾದಂಗೆ ಕೊಟ್ಟರೆ ಗುರುಳುಂಟು. ಹಳ್ಳಿ ನಮಗೆ ಬರಲಾರದಂಥವ್ರಿಗೆ ಕೊಟ್ಟು ಬಿಡ್ತೀವಿ ಅಂದ್ರ ಅದು ಏನಾರ ಸಾರ್ಥಕತೆ ಆಗ್ತೈತೇನೋ ಅಂದ್ರೆ ಆಗೋದಲ್ಲ. ಅಂದ್ರ ಎಲ್ಲಿ ಕೊಡಬೇಕು ಅನ್ನುವಂಥದ್ದು ಇರಬೇಕಂತ. ಕೊಡುಗೆಯ ತನವನ್ನ ನಾವು ಸದಾವಕಾಲವೂ ರೂಢಿಸಿಕೊಳ್ಳಬೇಕು. ಶ್ರೀಚಕ್ರವರ್ತಿಯ ಕಥೆ ಕೇಳ್ತೀವಿ. ತನ್ನ ದೇಹವನ್ನೇ ಪಾರಿವಾಳಕ್ಕೋಸ್ಕರವಾಗಿ ತುಂಡು ಮಾಡಿ ಕತ್ತುಳಿಯೊಳಗೆ ಕೊಟ್ಟ. ಯಾಕಂದ್ರೆ ದೇಹದ ಮೇಲೆ ಸಂಪೂರ್ಣ ಅಭಿಮಾನ, ಸಂಪತ್ತೆಲ್ಲವನ್ನೂ ಕೂಡ ದಾನಕ್ಕಾಗಿಯೇ ಆತ ಮೀಸಲಾಗಿ ಇಟ್ಟಿದ್ದ. ಬಲಿಚಕ್ರವರ್ತಿಯು ಮಹಾನ ದಾಸೋಹ ಮೂರ್ತಿ, ಕರ್ಣನಂತೂ ದಾನಶೂರ ಕರ್ಣನೇ. ಯಾಕಂದ್ರ ನಾಳೆ ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ.
ಇದ್ದ ಸಮಯದೊಳಗ ಸಂಪತ್ತಿರುವಾಗನ ಉದಾರ ಭಾವದಿಂದ ದಾನ ಅನ್ನುವಂಥದ್ದನ್ನು ಮಾಡಿಬಿಡಬೇಕು. ಅಂಥ ಬುದ್ಧಿ ಕೊಟ್ಟು ಸಂಪರ್ಕ ಕೊಡುವಂತ, ಸಂಪರ್ಕ ಕೊಡಬೇಡ ಅಂತ ಹೇಳೋದಲ್ಲ, ಮೊದಲು ಭಾಳ ಮಠಕ್ಕೆ ಹೋಗೋದು ದಾನ ಧರ್ಮ ಮಾಡೋದು ಮಾಡ್ತಾ ಇರ್ತಾರೆ. ಯಾವಾಗ ಸಂಪತ್ತು ಸೇರಾಕ ಆರಂಭ ಆಯ್ತೋ ಮಠಕ್ಕೆ ಹೋಗೋದು ಬಂದಾಯ್ತು, ದಾನ ಕೊಡೋದು ಬಂದಾಯ್ತು. ಏನೂ ಇಲ್ರಿ ನಮ್ಮ ಹತ್ರ, ಏನೂ ಇಲ್ಲ ಅಂದಾಗ ಭಾಳ ಚಲೋ ಇತ್ತು. ಅದು ಶರಣರು ಹೇಳಿದ್ರು, ಏನೂ ಇಲ್ಲ ಅನ್ನುವಂಗಿಲ್ಲ. ದೇಹ ಐತಿ, ದೇಹದಿಂದ ಒಂದಿಷ್ಟು ಬರದ ಸೇವೆಯನ್ನ ಮಾಡಿ ಅದು ಒಂದು ರೀತಿಯ ದಾನವೇ. ವಾಣಿ ಐತಿ, ಮುಂದಿನಿಂದ ಅದನ್ನ ಹೇಳೋದಾರ. ಯಾಕಂದ್ರ ಹಿತವಚನವೇ ತೊಳಬೇನಿಕ ದಾನವನು. ನಮಗೆ ರೊಕ್ಕ ರೂಪಾಯಿ ಕೊಡಕ್ ಆಗುದಿಲ್ರಿ, ಅಥವಾ ಕೊಟ್ಟರು ನಾವೊಂದು ಏನಾರ ಅಂದ ಕೊಡೋವ್ರಿ ಅಂದ್ರೆ ಅದು ಸಾರ್ಥಕತೆ ಆಗುದಿಲ್ಲ. ಹಿತವಚನವೇ ತೊಡಬೇಕ ಅಂದ್ರೆ ಆಭರಣವೆನಿಸುವ ದಾನವನು. ನೀ ಎಲ್ಲರಿಗೂ ಕೊಟ್ಟು ಕುಡಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂದರೆಂದು ಅನಬೇಡ ನನ್ನ ಮಗಳೇ. ಜನಪದ ಗರತಿ ಹಾಡ್ತಾ ಕೊಟ್ಟು ಕುಡಿಯಲು ಬೇಡ. ಭಾಳ ಮಂದಿ ಕೊಡ್ತಾರೆ, ಅಭಿಮಾನಕ್ಕಾಗಿ ಕೊಟ್ಟ, ನಾ ಕೊಟ್ಟು ನೋಡಿ ಏನೂ ಗತಿ ಇದ್ದಿದ್ದಿಲ್ಲ ಅವರಿಗೆ, ನಾನು ಕೊಡ್ತೀನಿ ಅಂತ ಹಿಂಗಾಗ್ಯಾರ. ಅದಕ್ಕೆ ಹೇಳ್ತಾರ, ನೀವೊಂದು ಶುದ್ಧನ ಕೊಡು, ಒಂದು ತಲೆ ಬಂಗಾರನ ಕೊಡು, ಆದ್ರ ಮ್ಯಾಲ ನಿಮ್ಮ ಸೊಮ್ಮು ನಿಮಗೆ ಸಮರ್ಪಣೆ ಅನ್ನುವಂತಹ ಭಾವ ಇರಬೇಕಂತ. ನಾನೇನು ಕಳಿಸಿದ್ದಲ್ಲ, ಯಾಕಂದ್ರೆ ಕೊಡಾಕ ನಮ್ಮದು ತಂದಿದ್ದರೆ ಏನೇ ಬೆಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವವಾಗ ನಿಮ್ಮದಾನ. ನಿಮ್ಮದಾನವನ್ನು ಅನ್ಯರ ಹೊರಡುವ ಪುಣ್ಯಗಳನ್ನೇನೆಂದು ರಾಮನ. ಎಲ್ಲವೂ ಭಗವಂತಂದು. ಒಂದು ದೃಷ್ಟಾಂತ ಹೇಳ್ತಿದ್ದಾರೆ. ಗಣೇಶನ ಪೂಜೆ ಬಂತದ್ದು, ನಾನು ಗಣಪತಿನ ಬೆಲ್ಲದ ಗಣಪತಿ ಮಾಡಿ ಮುಂದಿರುವಂತ ಪೂಜೆ ಕುಂತಾಗ ಎಲ್ಲ ಧೂಪ ದೀಪ ನೈವೇದ್ಯ, ಧೂಪ ದೀಪ ಎಲ್ಲ ತಗೊಂಡು ಗಂಟೆ ಕರಿಕಿ ಹೂವ ಎಲ್ಲ ತಗೊಂಡು ಕುಂತಾನ. ಸಂಕಲ್ಪ ಮಾಡಿ ಪೂಜಾರಂಭ ಆಗೈತಿ. ಎಲ್ಲ ಪೂಜೆ ಸಾಂಗವಾಗಿ ಮುಗೀತು. ಮನೆಯಾಗರೆ ಇನ್ನೊಬ್ರು ಯಾರೂ ಇಲ್ಲ. ನೈವೇದ್ಯ ಹಿಡಿಬೇಕಾಗೈತಿ. ನೈವೇದ್ಯ ಸಿಹಿಯಾಗಿ ತಗೊಂಡು ಬರಾಕ ಬರುದಿಲ್ಲ. ಸಂಕಲ್ಪ ಮಾಡ್ಯದ, ಪೂರ್ಣ ಉತ್ತರ ನ್ಯಾಸ ಆಗುವವರೆಗೂ ಹೇಳಕ್ ಬರಂಗಿಲ್ಲ. ಕರೆದ್ರೆ ಯಾವೇ ಇಲ್ಲ. ಅವಾಗ ಏನ್ ಮಾಡ್ತಾನೆ, ಅಲ್ಲೇ ನಿಂತು ಗರ್ಭದಿ ಮುಂದೆ ಚೂಟ್ಕೊಂಡ ಅದನ್ನ ಎಲ್ಲಿ ಹಿಡಿತಾನ. ದೇವರಿಗೆ ಎಲ್ಲಿ ಎಲ್ಲಿದ್ದು ಅಂದ್ರ ಅವನದೇ. ಯಾಕಂದ್ರ ಬೆಲ್ಲದ ಗಣಪತಿ, ಅದನ್ನ ಬೆಲ್ಲ ತಗೊಂಡು ಅವನ ಎಲ್ಲಿ ಹಿಡಿದು. ಹಂಗ ಭಗವಂತ ಕೊಟ್ಟಿರಿ, ಇಷ್ಟನ್ನು ಕೊಟ್ಟಿಗುದಾತನ ಕರುಣೆ ಒಂದಿಷ್ಟಾದರೂ ಉಪಕೃತ ಸ್ಮರಣೆ. ಇತ್ತಂದ್ರ ಅವ ಕೊಟ್ಟದ್ದು ಚಲೋ ಆಯ್ತು ಅಂತಾನ. ಮತ್ತೆ ಆ ಉಪಕಾರ ಸ್ಮರಣೆ ಎನ್ನುವಂಥದ್ದು ಇರಲಿಲ್ಲ. ನಮ್ಮದೇ ಸುಮ್ಮ ಅನ್ನುವಂತಹ ಅಹಮಿಕೆಯೊಳಗೆ ನಾವು ಮೆರೆದಿವಿ ಅಂದ್ರ ಸುಮ್ಮನೆ ಕೊಟ್ಟು ಕಳಿಸಿದೆ, ಇನ್ನೊಮ್ಮೆ ಏನೇನು ಕೊಟ್ಟು ಕಳಿಸೋದಿಲ್ಲ ಅಂತಾನ. ಅನಂತ ದೋಷೇನ ಭವೇ ದರಿದ್ರಃ. ಹೊರದೇ ಇರುವ ದೋಷದಿಂದ ದಾರಿದ್ರತನ ಅನ್ನುವಂಥದ್ದು ಬಂದಿರ್ತೈತಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಮತ್ತೆ ಸುಖಿಯಾಗಿ ಬದುಕಬೇಕಾಗಿತ್ತು ಅಂದ್ರ ಉದಾರವಾಗಿ ದಾನ ಮಾಡಿ. ಒಂದು ಸಲ ಗರುಡ ಮಡಿವಾಳಪ್ಪನವ್ರ ಹತ್ರ ಒಂದು ಹುಡುಗ ಬಂದ, ನಾನು ಮನೆ ಪ್ರಸಾದಕ್ಕೆ ಬರಬೇಕು. ಮನ್ಯಾಗ ಒಬ್ಬರು ನಿಂತರ ಇನ್ನೊಬ್ರು ಹೊರಗ ನಿಲ್ಲೋದು, ಅಂತಹ ಪರಿಸ್ಥಿತಿ. ಬರ್ಬೇಕ್ರಿ ಅಪ್ಪ ಅಂದ ಕೂಡಲೇ ಅವನಂತ ಆಯ್ತಪ್ಪ ಬರ್ತೀನಿ ಅಂತ. ಎಲ್ಲಾರು ಕರೀತಾರೋ ಅಂತ ಅದು ಹೋಗಿ ಕರೀತು. ದಿನ ಮನೆಗೆ ಹೋಗೋದು. ಮನೆಗೆ ಹೋಗಿ ಅವು ಹೇಳಿದ, ಯಾವ ಅಜ್ಜ ಇವತ್ತು ಪ್ರಸಾದಕ್ಕೆ ಬರ್ತಾನಂದಾನ ಅಂತ ಅವುಗಾದ್ರೆ. ಮಹಾನ್ ತಪಸ್ವಿ ಮಡಿವಾಳಪ್ಪ ಅಜ್ಜ, ನಾ ಪ್ರಸಾದಕ್ಕೂ ಹುಡುಗಿ ಹೇಳಾಗತ್ತದು, ನಾನು ಮನೆಯಾಗಲೇ ಏನೂ ಇಲ್ಲ, ಹೆಂಗ ಮಾಡೋದು? ಹುಚ್ಚ, ನನಗೆ ಹೇಳಬೇಕಿಲ್ಲ, ನೀ ಹಂಗ ತರಕ ಬರೋದೇನು? ಎಲ್ಲಾರು ದಿನ ಕರೆಯಾಕತ್ತಿದ್ರು ಪ್ರಸಾದಕ್ಕ, ಮತ್ತು ನನಗೂ ಕರಿಬೇಕು ಅನ್ನಿಸ್ತು, ಕರೆದು ಬಂದೀನಿ ಅಂದ್ರು. ಏನು ಮಾಡ್ಬೇಕು ತಾಯಿ? ಅಲ್ಲೇ ಒಂದಿಷ್ಟು ಏನೋ ವ್ಯವಸ್ಥೆ ಮಾಡಿಳು, ಕಾಳು ಇದ್ದು ಅವನ ಕೂಡಿಸಿ ಇಟ್ಟು ಅಜ್ಜ ಬಂದ. ಕರೆದು ಕೂಡಿಸಿ ಹೇಳಿರು, ಯಪ್ಪ ಕ್ಷಮಾ ಮಾಡ್ರಿ, ನನ್ನ ಮೊಮ್ಮಗ ತಿಳಿದಿಲ್ಲ,
ಅವ ಎಲ್ಲಾರು ಕರೀತಾರ ಅಂತ ಕರೆದು ಬಿಟ್ಟಾನು. ನನಗ ನಿಮ್ಮನ್ನ ಭೂರಿ ಭೋಜನ ಮಾಡಿಸುವಷ್ಟು ವ್ಯವಸ್ಥೆ ನನ್ನ ಮನೆಯೊಳಗೆ ಇಲ್ಲ, ಎಲ್ಲಕ್ಕೂ ಒಂದು ಯೋಗ್ಯವಾದ ಆಸನ ಹಾಕುವ ಸಾಮರ್ಥ್ಯ ನನಗಿಲ್ಲ, ಕ್ಷಮಾ ಮಾಡಿದೆ. ಅಜ್ಜನಂತ ಏನ್ ಚಿಂತೆ ಮಾಡಬೇಡವ, ಭಕ್ತಿ ಒಂದಿತ್ತಂದ್ರ ಒಂದು ಒಣಗಿದ ಎಲ್ಲಿನೂ ಸಂತೃಪ್ತಿಯನ್ನ ಕೊಡ್ತೈತ. ಪತ್ರ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಭಗವಂತ ಹೇಳಿದ, ಭಕ್ತಿಯಿಂದ ಒಂದು ಒಣಗಿದ ಎಲೆ ಅಲ್ಲ, ಒಂದು ಕಪ್ಪು ನೀರು ಕೊಟ್ಟರು ಕೂಡ ಅದು ತೃಪ್ತಿಯನ್ನ ತರ್ತೈತೆ. ನನಗೆ ಬಹಳ ಆನಂದ ಆಯ್ತು ಅಂತ ಹಳ್ಳಿ ಬರುವಾಗ ಅವ್ರ ಮನೆ ಮುಂದೆ ಒಂದು ಅವಳಿ ಬಳ್ಳಿ ನೆಲೆಸಿದ್ರಂತೆ. ಅದರಿಂದನ ಜೀವನ. ಅವರಿಕಾಯಿ ಹಾಕ್ತಿದ್ರು, ಅವನ್ನ ಮಾರಿ ಬರ್ತಿದ್ರು, ಸ್ವಲ್ಪ ಏನ ಅಮ್ಮಂದು ಮೊಮ್ಮಗಂದು ಹೊಟ್ಟೆ ತುಂಬ್ತಿತ್ತು. ಅಜ್ಜ ಹಳ್ಳಿ ಬರುವಾಗ ಆ ಬಳ್ಳಿ ಕಿತ್ತಿತ್ತು. ನಾನು ಭಯಂಕರ ಮನ್ಯಾಗ ನೋಡಿದ್ವಿ. ಅಲ್ಲೋ ನಿಜ ಇದ್ದು ಒಂದು ಜೀವನದ ದಾರಿನ ಕಿತ್ತಕ್ಕೆ ಹೋಗ್ಬಿಟ್ಟ ಅಜ್ಜ. ನೀ ಅಲ್ಲೇ ಕೇಳಂಗಿಲ್ಲ ಹುಚ್ಚ ಅಜ್ಜನ ಕರ್ಕೊಂಡ್ ಬಂದಿ ಅಂತ ಆಮೇಲೆ ಭಯಕರ್ತದೆ. ಅವಾಗ ಆ ಹುಡುಗ ಏನ್ ಅಂದಿಲ್ಲ, ಅಳುದು ಕಲಿದು ಮಾಡಾಕತ್ತಾನ. ಆ ಹುಡುಗ ಓಡ್ ಬಂದ ಮಗ, ಅಜ್ಜ ನೀನಲ್ಲೇ ಬಳ್ಳಿ ಕಿತ್ತಿಟ್ಟು ಬಂದಿ, ನಮ್ಮಮ್ಮ ನಾನು ಭಯಕತ್ತಾಳು, ನೀನೂ ಭಯಕತ್ತಾಳು, ಮತ್ ಏನದ ವ್ಯವಸ್ಥೆ ಹೇಳಿದ್ನಂತ ಅಜ್ಜ. ಏನಿಲ್ಲ, ಅಲ್ಲೇ ತೆಗೆದ ಮತ್ ಹಳ್ಳಿ ಊರನ್ನ ಬಳ್ಳಿನ ಮತ್ತ ಅದು ಸಿಗಿದೈತಿ, ಮತ್ತೆ ನಿಮಗ ನಡಿತೈತಿ ಅಂತ ಓಡಿ ಬಂದು ಹೇಳಿದ್ರಿ. ಯಮ್ಮ ಇಲ್ಲೇ ತೆಗೆದು ಹಳ್ಳಿ ಅದನ್ನ ಇಲ್ಲೇ ಹಚ್ಬೇಕಂತ ನೋಡು ಬಳ್ಳಿ ಅಂತ. ತೆಗೆದು ತೆಗೀದ್ರೊಳಗ ಬಂಗಾರ ಕೆಟ್ಟೈತಿ ಅಂತ ಕೇಳಲ್ಲ. ಅವಾಗ ಮುದುಕಿ ಅನ್ನಿಸ್ತು, ಮಡಿವಾಳ ಶಿವಯೋಗಿ ನನ್ನನ್ನು ಉದ್ಧಾರ ಮಾಡೋ ಸಲುವಾಗಿ ನನ್ನ ಮನೆಗೆ ಬಂದಾನು, ನಾ ಸುಮ್ಮನ ಅವನಿಗೆ ಬೈದೆ ಅಂತ. ಹೊಟ್ಟೆ ದೇಶದಲ್ಲಿ ಒಂದು ಮುಷ್ಟಿಯಷ್ಟು ಕಾಳು ಮಾತ್ರ ಹೊಟ್ಟೆಗಾಳ ಕುದಿಸಿ ಅಂತ ಕಾಳು ಕಡ್ಲಿ ಕಾಳು ಅವ ಅಷ್ಟ ಇದ್ದು ಅವನ ಕುದಿಸಿ ಪ್ರಸಾದ ಕೊಟ್ಟಿದ್ದರು. ಅದಕ್ಕ ಹೊಟ್ಟದ ಆ ಕಡೆ ಹೋಗುತ್ತೈತಿ, ನಮ್ಮ ಹತ್ರ ಏನೂ ಇಲ್ಲ ಅನ್ನವಾಗ ಶಂಕರದ ಗತಿ ಕೇಳಿ ನೆಲ್ಲಿಕಾಯಿ ತಿಂದ ಬಂಗಾರದ ನೆಲ್ಲಿಕಾಯಿ ಬಡವಿ ಮನೆಯೊಳಗೆ ಸುರಿಸಿದರು. ಏನೂ ಇರಲಿಲ್ಲ, ಬಹಳ ಬಡತನ. ಆ ಭವತಿ ಭಿಕ್ಷಾಂದೇಹಿ ಅಂದಾಗ ಒಬ್ಬ ಬ್ರಾಹ್ಮಣ ಹುಡುಗನ ಮನೆ ಬಾಗಿಲಿಗೆ ನಿಂತಾಗ ಕೊಡೋದು ಏನೈತಿ, ನಮ್ಮ ತೆದುರಿ ತುಂಬಿರ್ತಾವ, ಅಡಿಗೆ ಮನೆ ತುಂಬ ಘಮ ಘಮ ಅಂತ ಇರ್ತೈತೆ. ಮನೆ ಬಾಗಿಲಿಗೆ ಬಂದವರಿಗೆ ಏನೂ ಇಲ್ಲ, ಮುಂದಿನ ಮನೆಗೆ ಹೋಗ್ರೆ. ಆ ಮುಂದಿನ ಮನೆಗಂತೂ ಹೋಗೋದವರಿಗೆ ಬರ್ತೈತೆ, ನಾಳೆ ನಾವು ಮುಂದಿನ ಮನೆಗೆ ಹೋಗೋ ಪ್ರಸಂಗ ಬರ್ತೈತಿ. ಅದಕ್ಕೆ ಹೇಳ್ತಾರ ಅವರು, ಮುಂದಿನ ಮನೆಗೆ ಹೋಗು ಅಂತೀವಂದ್ರ ನಾಳೆ ನಾವು ಮುಂದಿನ ಮನೆಗೆ ಹೋಗ್ತೀವಂತಾನ. ಅದಕ್ಕೆ ಹೇಳಿದ್ರು, ಯಾರು ಹಿರಿಯರು ಅತಿಥಿಗಳು ಮನೆ ಬಾಗಿಲಿಗೆ ಬಂದ್ರು ಅಂದ್ರ ಮುಂದಕ್ಕೆ ನಡಿ ಅನ್ನಬಾರದು. ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆ ಬರಲು, ಬೀಗರಿಗೆ ನೀಡಿ ಯೋಗಿಗಿಲ್ಲೆಂದವಗೆ ಹಾಗೆಯ ಜನ್ಮ ತಪ್ಪದು. ಯಾಕೆ ಸಾಗಿನ ಹುಡುಕ್ತಾರಂದ್ರ ಯಾರ ಸಾಗರಾಪೇಕ್ಷೆ ಮಾಡ್ತೀವ. ಈ ಗಿರಿ ಸಾಕಿದಂಗ ನಾಯಿ ಬೆಸ ಸಾಕಿದಂಗ ಸಾಗಿದ್ದನ್ನು ಮನೆಯಾಗ ಸಾಕಿ ಉಪಚಾರ ಮಾಡ್ತೇವ, ಮಾಡುವುದಲ್ಲ. ಅವಾಗ ಈಗ ಮುಸ್ರಿ ಸಮೀಪ ಬಂತು ಅಂದ್ರ ಹಾ ಅಂತ ಹೇಳಿ ಓಡಿಸ್ಬಿಡ್ತೇವೆ ನಾವು. ಹಂಗಾಗ್ತೈತಂತ ಪರಿಸ್ಥಿತಿ. ಎಲ್ಲೇ ಹೋಗಿ ಅನ್ನ ತಗೋಬೇಕಂದ್ರೆ ಎಲ್ಲಾರು ಓಡ್ಸಾರ ಆಗಿಬಿಡ್ತಾರ, ನೀ ಕೊಡ್ಲಿಲ್ಲ ಅಂತಾರ. ಎಲ್ಲ ಇದ್ದೂನು ಯಾಕೆ ಬೀಗರು ಓದಿನರಿ ಅಂತ ಶಬ್ದ ಬಳಸ್ತಾರ ಅಂದ್ರ ನೀವು ಉಣ್ಣೋವಾಗ ಸಾಮಾನ್ಯ ಎಷ್ಟು ಇರ್ತೈತೋ ಅಷ್ಟು ಮಾಡಿರ್ತಿ. ಆದ್ರೆ ಬೀಗರು ಬಂದಾಗ ಸ್ವಂತ ಪಕ್ವಾನ್ನಗಳನ್ನ ಮಾಡಿ ಅವರಿಗೆ ನೀಡುವ ಸಂದರ್ಭದೊಳಗ ಯಾರಾದ್ರೂ ಬಾಗಿಲದಾಗ ಅತಿಥಿ ಜಂಗಮ ಬಂದು ನಿಂತ ನೀನು ಉಂಡ ಅವರಿಗೂ ನೀಡಿ ಅವನಿಗೆ ನೀಡಲಿಲ್ಲ ಅಂದ್ರ ಹಾಗೆ ಜನ್ಮ ತಪ್ಪದು. ಅಂದ್ರೆ ಎಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಸರ್ವಜ್ಞ ಕವಿಗಳು ತಿಳಿಸ್ತಾ ಇದ್ದಾರೆ. ಬಡವಿಗೆ ಅನ್ನಿಸ್ತು, ಅಳಕತ್ತಿದಳ, ಯಪ್ಪ ನೀನು ಏನೂ ಇಲ್ಲದ ಪ್ರಸಂಗದೊಳಗೆ ನನ್ನ ಮನೆಗೆ ಬಂದಿ, ಏನು ಕೊಡ್ಲೆ? ಶಂಕರ ಹೇಳಿದ್ರ, ನೀ ಕೊಡುತ್ತಾನ ನಾ ಇಲ್ಲಿಂದ ಹೋಗೋದಲ್ಲ. ಮಹಾತ್ಮರು ಯಾಕೆ ದಾನದ ಸಲುವಾಗಿ ಕಾಡ್ತಾರೋ ಅಂದ್ರ ನಮ್ಮನ್ನ ಉದ್ಧಾರ ಮಾಡೋ ಸಲುವಾಗಿ. ಆಯ್ತು, ಮನೆಯೆಲ್ಲ ಹುಡುಕ್ಯಾಡಿದ್ರು, ಎಲ್ಲೆಡೆ ಏನಾರ ಇರಬೇಕು ನೋಡು ಅಂದ್ರು. ಹುಡುಗರು ಕಡೋದೈತಿ ನೆಲ್ಲಿಕಾಯಿ ಇತ್ತ, ಮನ್ಯಾಗ ಮಕ್ಕಳು ಆಡ್ಕೊಂತ ಹೋಗಿ ತಂದು ಕಡೋದಿಟ್ಟಂತ ನೆಲ್ಲಿಕಾಯಿ ಹಂಚ್ಕೊಂತ ತಗೊಂಡ್ ಬಂದಾರ. ಯಪ್ಪ ಈಗ ಒಂದೈತಿ, ಏನೂ
ತಿಳ್ಕೋಬೇಡ. ಅದರ ಸಂತೃಪ್ತಿಯಾಗಿದ್ದರಿಂದ ಆ ಬಡವಿಯ ಮನೆ ಮುಂದ ಕನಕಧಾರ ಸ್ತೋತ್ರವನ್ನ ಮಾಡಿದರ ಆ ಬೆಳಕಿನೊಳಗ ಬಂಗಾರದ ನೆಲ್ಲಿಕಾಯಿಗಳಾಗಿ ಆ ಬಡವಿಯನ್ನ ಉದ್ಧಾರ ಮಾಡಿದವನು. ಹೇಳ್ತಾರೆ, ಲಕ್ಷ್ಮಿ ಬೇಕಂದ್ರೆ ಕನಕಧಾರ ಸ್ತೋತ್ರ ಪಠಣೆಯನ್ನ ಮಾಡ್ತೇನೆ. ಯಾಕಂದ್ರೆ ಶಂಕರರು ಅವತ್ತಿಗಷ್ಟ ಅವರು ಪಠಣವನ್ನ ಮಾಡಿ ಬಡವಿಯನ್ನ ಉದ್ಧಾರ ಮಾಡಿಲ್ಲ. ಶ್ರದ್ಧಾಭಕ್ತಿಯಿಂದ ಯಾರು ಆ ಸ್ತೋತ್ರವನ್ನ ಪಠಣ ಮಾಡ್ತಾರೋ ಅವರ ದಾರಿದ್ರ್ಯ ನಿವಾರಣೆ ಆಗ್ತೈತಿ. ಮತ್ತೆ ನಿವಾರಣೆ ಆಯ್ತು ಅಂದ್ರೆ ಸ್ನಾನ ಸವಗವ ತಿನ್ನೋದಲ್ಲ, ಅವನೊಂದು ಹಂಚಿ ತಿನ್ನಬೇಕು. ಕೊಟ್ಟಾದ ಮ್ಯಾಲ ಏನಿರ್ಬೇಕಂದ್ರೆ ಹಿತವಚನವೇ ತೊಡಬೇನಿಪ ದಾನವನ್ನು. ಕೊಟ್ಟ ಮ್ಯಾಲ ಒಂದಿಷ್ಟು ಮಂದಿ ಇರ್ತಾರೆ, ನಾ ಕೊಟ್ಟಾಗ ಮಠ ನಡೆದೈತ್ರಿ, ನಾ ಕೊಡ್ಲಿಲ್ಲ ಅಂದ್ರೆ ಸ್ವಾಮಿಗಳ ಮುಂದೆ ನೋಡ್ಕೋಬೇಕಾಗಿತ್ರಿ ಅವರು. ಹಿಂಗ ಅಂದ್ರ ಅದು ಶೋಭೆ ಅಲ್ಲ. ಬಡಿಸಿ ಎಲೆಗೆ ಪಾಯಸ ಹಿಡಿ ಉಪ್ಪು ಸುರಿಯದೇವು. ಶ್ಲೋಕನವ್ರು ಹೇಳ್ತಾರೆ, ಎಲೆ ಹಾಕಿ ಎಲ್ಲಾ ಪಂಚಪಕ್ವಾನ್ನಗಳನ್ನ ನೀಡಿ ಮ್ಯಾಲನ್ನ ಮುಟ್ಟಿ ಉಪ್ಪು ಸುರಿದರ ತಿನ್ನಾಕ ಬರ್ತೈತೇನೋ ಅಂತ ಬರುದಲ್ಲ. ಹಂಗ ಕೊಟ್ಟಿದಾನ ಒಂದು ಕೊತ್ತಂಬರಿ ಚೂಡ ಆಗುವಷ್ಟು ಕೊಟ್ಟಳಲ್ಲ, ಅದರಿಂದ ಅದ್ರಾಗ ಮುದಿಗೆ ಅಷ್ಟರೇ ಇರಬಹುದು. ಇಲ್ಲ ಕೈಲಾಸ ಮಂಟಪ ನಿರ್ಮಾಣ ಮಾಡುವಷ್ಟು ಶೋಭೆಯಾಗುವಷ್ಟು ಕೊಟ್ಟ ದಾನರೇ ಎರಡು ಅಷ್ಟ ಅಂತ ಹೇಳ್ತಾರ. ಕಾರಣ ದಾನ ಅಂದ್ರ ತನ್ನ ವಸ್ತುವನ್ನ ಸ್ವಾರ್ಥರಹಿತವಾಗಿ ಕೊಡ್ತಕ್ಕಂಥದ್ದು. ಮ್ಯಾಲನ್ನು ಮಾತು ಹೇಳೋದು, ಬಹಳ ಇದ್ರೆ ನೀವು ಕೊಡ್ತದ ಅಂದಾಗ ನಿಮಗ ಕೊಟ್ಟಿರಪ್ಪ, ಯಾರಿಗೆ ಕೊಟ್ಟೇ ಇಲ್ಲ. ಯಾಕಂದ್ರ ಭಗವಂತ ಕೊಟ್ಟಾನಂತ ಕೊಡಾಕ ಬರ್ತೈತಿ, ಕೊಡದೇ ಇದ್ದಾಗ ಏನು ಕೊಡೋದು. ಅದಕ್ಕೆ ಹೇಳಿದ್ರು, ಕೊಟ್ಟ ಮ್ಯಾಲ ಒಂದೆರಡು ಒಳ್ಳೆಯ ಮಾತುಗಳನ್ನ ಆಡಬೇಕಂತ. ಅಂದ್ರ ದಾನ ಅದು ಧರ್ಮವಾಗಿ ಮಾರ್ಪಡ್ತೈತಿ. ಜೋಡಿ ನುಡಿ ಹೇಳ್ತೇವೆ ನಾವು, ದಾನ ಧರ್ಮ ಅಂತ ಹೇಳಿ. ದಾನ ಕೊಟ್ಟದ್ದು ಧರ್ಮ ರೂಪವಾಗಿ ಪರಿವರ್ತನೆ ಆಗಬೇಕಾಗಿತ್ತಂದ್ರ ಭಾವ ಸದ್ಭಾವ ಇರಬೇಕು. ಮಾತಿನೊಳಗ ನಯವಿನಯತೆ ಅನ್ನುವಂಥದ್ದು ಇರಬೇಕು. ಎಂಥ ಶಕ್ತಿ ಐತಿ ಅಂದ್ರ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ಕೃಷಂತಿ ಜಂತವಃ. ಒಳ್ಳೆಯ ಮಾತುಗಳನ್ನಾಡಿದರ ಕೊಡಲಿಲ್ಲದಿದ್ದರೆ ಒಂದು ಗುಣವಿಲ್ಲದಿದ್ದೊಳೆ ಮೂಗ ಕೊಯ್ಯುವುದೇ ಮಾಂಬನೆ ಕೂಡಲ ಸಂಗಮ ದೇವ. ಏನಿ ಬಂದಿರಿ ಹೌರವಿದ್ದೀರಿ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಮನೆಗೆ ಬಂದವೇ ನಾವು ಕೊಡದೇ ಇದ್ರೂ ಬಂದ್ರೆ ನಮಸ್ಕಾರ ಬರ್ರಿ ಕೂಡ್ರಿ ನೀರ್ ತಗೊಳ್ಳಿ ಅಂತ ಇಷ್ಟರೇ ಹೇಳ್ಬೇಕಂತ. ಯಾಕಂದ್ರ ಎಲ್ಲಾ ದಾನಗಳಗ ಅಭಯದಾನ ದೊಡ್ಡದು ಅಂತಾರ. ನೀ ಏನು ಬಂಗಾರ ಕೊಡ್ತೀಯೋ ರೊಕ್ಕ ಕೊಡ್ತೀಯೋ ಏನು ಕೊಡ್ತೀಯೋ ಅದು ಎರಡನೇ ಮಾತು. ಆಗ ಕಷ್ಟದೊಳಗಿರ್ತಕ್ಕಂಥವರಿಗೆ ದುಃಖದೊಳಗಿರ್ತಕ್ಕಂಥವರಿಗೆ ನಾ ಅರಿವಿ ಹೆದರಬೇಡ ಅನ್ನುವಂಥದ್ದು ಒಂದೇನು ಅಭಯ ಪ್ರಧಾನದ ಮಾತೈತಲ್ಲ, ಅದು ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂತಹ ದಾನ. ಕಾರಣ ಪ್ರಾಣವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿರ್ತೈತಿ. ಬಂದಾಗ ಅದೊಂದು ಒಳ್ಳೆಯ ಮಾತುಗಳನ್ನ ಹೇಳಿಬಿಟ್ರ ಒಬ್ಬ ಅಗರ್ಭ ಶ್ರೀಮಂತ ದೊಡ್ಡ ಫ್ಯಾಕ್ಟ್ರಿ ಮಾಲೀಕ ಎಲ್ಲಾ ಕಳ್ಕೊಂಡಿದ್ದ, ಸಾಲದ ಸುಳಿಯೊಳಗೆ ಸಿಕ್ಕ ಇದೇನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬಂದಲ್ಲಿ ಪಾರ್ಕ್ ಒಳಗೆ ಕುಂತಿದ್ನಂತೆ ಗಾರ್ಡನ್ ಒಳಗ. ಅವಾಗ ಒಬ್ಬ ವ್ಯಕ್ತಿ ಬಂದ ಹೇಳಿಲ್ಲ, ಏನ್ ಚಿಂತೆ ಮಾಡಾಕತ್ತಿ, ನನ್ನ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗೈತಿ, ಸಾಲು ಹಾಳಾಗೈತಿ, ನಾ ಪ್ರಾಣ ಕಳ್ಕೋಬೇಕಂತ ವಿಚಾರ ಮಾಡೀನಿ. ಅವಾಗ ಆ ಏನ ಮುದುಕ ತನ್ನ ಕಿಚನ್ದಾಗಿಂದ ಒಂದು ಹಾಳಿ ತೆಗೆದು ಸಹಿ ಮಾಡಿ ಕೊಟ್ಟನಂದ್ರೆ ಅವನ ಕೈಯಾಗ, ಇದು ಚೆಕ್ ಐತಿ, ಬೇಕಾದಷ್ಟು ಕೋಟಿಗಟ್ಟಲೆ ರೊಕ್ಕ ಇತ್ತು ನನ್ನ ಬ್ಯಾಂಕಿನಾಗ, ಈ ಚೆಕ್ ಇಟ್ಕೊಂಡು ನೀ ಸಾಲ ತೀರಿಸ್ಕೊಂಡು ಆರಾಮಾಗಿರೋ, ಸಹಿ ವಿಚಾರ ಯಾಕೆ ಮಾಡತ್ತಿ ಅಷ್ಟು ಹೇಳಿ ಹೋಗೇ ಬಿಟ್ಟು ನಾನು. ಅವಾಗ ಆ ಮನುಷ್ಯನ ಅನ್ನಿಸ್ತು, ಸಾಯಕ್ ಹೋದ ಮನುಷ್ಯಾಗ ಮತ್ತ ಇಂಥ ವಯಸ್ಸಾದ ಮೊದಲು ನನಗೆ ಸಹಾಯ ಮಾಡ್ತಾನಂದ ಒಳಗ ನಾ ಇಷ್ಟೆಲ್ಲ ಶಕ್ತಿ ಬುದ್ಧಿ ಇರ್ತಕ್ಕಂಥವನು ನಾ ಯಾಕೆ ಸಾಯೋ ವಿಚಾರ ಮಾಡೇನೆ, ಬೇಡ. ಮತ್ತ ಅವನು ಋಣದಿಂದ ನಾ ಸಾಲ ತೀರಿಸಿ ಬದುಕುದನು ಬೇಡ. ಅದು ಇರ್ಲಿ, ಆದ್ರೆ ನಾನು
ಮನೋಸ್ಥೈರ್ಯವನ್ನ ತಗೊಂಡು ದುಡಿಬೇಕು ಅಂತ ಮತ್ತು ಉದ್ಯೋಗ ಪ್ರಾರಂಭ ಮಾಡಿದ. ಹಂತ ಹಂತವಾಗಿ ನ್ಯಾಯಕ್ಕೆ ಏರಿದ. ಎಲ್ಲ ಸಾಲ ತೀರಿಸಿ ಮೊದಲು ಹೆಂಗಿದ್ದೋ ಅದಕ್ಕಿಂತಲೂ ದುಪ್ಪಟ್ಟು ಅವನು ಏನಾಯ್ತು ಅಂತ ಶ್ರೀಮಂತಿಕೆ ಹೆಚ್ಚಾಯ್ತು. ಆಮೇಲೆ ವಿಚಾರ ಮಾಡಿದ, ಚೆಕ್ ತೆಗದ, ಅದನ್ನೇ ಯಾವ ಬ್ಯಾಂಕಿಗೂ ಜಮಾ ಮಾಡಕ್ ಹೋಗ್ಲಿಲ್ಲ. ತೆಗದ ಅದ್ರ ಮ್ಯಾಲ ಸೈ ಇರ್ತಕ್ಕಂಥವ್ರನ್ನ ಹುಡುಕ್ಯಾಣ ಹತ್ತಿರ. ನನಗಿಷ್ಟ ಅಭಯದಾನವನ್ನ ಮಾಡಿ ಕೊನೆಗೆ ಹಣದ ಸಹಾಯದ ಮೂಲಕ ಚೆಕ್ಕನ್ನು ಕೊಟ್ಟಿರ್ತಕ್ಕಂಥವನು ಎಲ್ಲರನ್ನು ಎಲ್ಲಾ ಕಡೆ ಹುಡುಕುವಂತ ಆಸೈ ಯಾರು ಅಂತ ಕೇಳ್ಕೋತ ಬಂದ. ಅದ ಓಣ್ಯಾಗನ ಕೇಳಿದನ, ನಾ ಹಿಂದ ಬಂದಾಗ ನನಗ ಸಾಯುವ ಸ್ಥಿತಿಯೊಳಗೆ ಇಚ್ಛಾಪ ಕೊಟ್ಟು ಹೋಗ್ಯಾನ ಮನುಷ್ಯ. ಇಷ್ಟು ದಿನ ಆಯ್ತು ಹುಡುಕಾಡಕತ್ತೇನೆ, ಸಿಗವಲ್ಲ. ಮತ್ತೆ ನೀವು ಯಾರ ನೋಡಿದ್ರೆ ಇದು ಯಾರ ಸೈ ಅಂತ ಹಂಗೆ ಕೇಳ್ಕೊಂತ ಅಲ್ಲೇ ಹುಚ್ಚಾಸ್ಪತ್ರೆ ಸುತ್ತಮುತ್ತನೇ ಇರ್ತದೆ ಏರಿಯಾ. ಅವಾಗ ಅಲ್ಲಿ ಹೋಗ್ಬಿಟ್ಟು ಹೇಳಿದನ ಅಂತ, ಅದು ಯಾರ ಸೈ ಇದೆ, ಅದು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ನವತ್ತ ಅವನ ಸೈ ಅದು ಅಂತ. ಅವಾಗ ಅವನಿಗೆ ಅನ್ನಿಸ್ತು ಅವನು ಹುಚ್ಚನೇ ಇರಬಹುದು, ಆದ್ರ ನಾ ಸಾಯುವ ಸಂದರ್ಭದೊಳಗ ಇದನ್ನ ತಗೊಂಡು ಸಾಲ ತೀರಿಸ್ರಿ, ಅದರಿಂದ ರೊಕ್ಕ ಬರ್ತೈತಿ ಬಿಡತೈತಿ ಅವನಿಗೆ ಗೊತ್ತಿಲ್ಲ. ಎಲ್ಲ ದಾರ್ಯಾಗ ಬಿದ್ದದನ್ನ ತಗೊಂಡು ಬಂದಿದ್ದ. ಯಾರ್ದೋ ತಂದು ಸೈ ಹೌದೋ ಅಲ್ಲ, ಏನೋ ಒಂದು ಸೈ ಮಾಡಿದ್ದ, ಕೊಟ್ಟು ಎರಡು ಮಾತು ಹೇಳಿದ್ದ, ಚಿಂತೆ ಮಾಡಬೇಡ, ಇದು ರೊಕ್ಕ ಭಾಳ ಇದ್ದಿದ್ರೊಳಗ ಸಾಲ ತೀರಿಸಿ ಆರಾಮಿರೋ ಅಂತ. ಕೊಡುವುದು ಮುಖ್ಯ ಅಲ್ಲ, ಒಳ್ಳೆಯ ಮಾತುಗಳನ್ನ. ಅದಕ್ಕ ಸಣ್ಣವ್ರು ಹೇಳಿದ್ರು ಕೇಳಬೇಕು ಅನ್ನೋದು ಯಾಕ ಅಂದ್ರ ಒಂದೊಂದು ಮಾತುಗಳು ನಮ್ಮ ಜೀವನದೊಳಗ ಬದಲಾವಣೆ ತರ್ತಾವ. ಅದಕ್ಕೆ ಹೇಳಿದ್ರು, ಪ್ರಿಯ ವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ಎಲ್ಲ ಜೀವಿಗಳಿಗೂ ಪ್ರೀತಿಯಾಗ್ತಕ್ಕಂಥದ್ದು ಒಳ್ಳೆಯ ಮಾತುಗಳು. ತಸ್ಮಾತ್ ತದೇವ ವಕ್ತವ್ಯಂ. ಮತ್ತೆ ಎಲ್ಲಾರಿಗೂ ಪ್ರೀತಿ ಆಗ್ತೈತಿ ಅಂದ್ರ ಅದನ್ನ ಮಾತಾಡೋದ್ರೊಳಗೆ ಏನು ದರಿದ್ರತನ ಐತಿ. ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತ. ರೊಕ್ಕಕ್ಕೆ ಮಾತಿಗೆ ಏನ್ ರೊಕ್ಕ ಕೊಡಬೇಕಾಗಿಲ್ಲ, ವಸ್ತುಗಳು ತರಬೇಕಾದ್ರೆ ರೊಕ್ಕ ಕೊಡಬೇಕು. ಒಳ್ಳೆಯ ಮಾತುಗಳಿಗೆ ಏನಾದ್ರೂ ಹಣ ಸಂದಾಯ ಮಾಡೋ ಪರಿಸ್ಥಿತಿ ಬರ್ತೈತೇನು ಅಂದ್ರೆ ಬರುವುದಲ್ಲ. ಅದಕ್ಕೆ ಹೇಳ್ತಾ, ನೀವೊಂದು ಕಾಳ ಕೊಡು, ಒಂದು ಕಟಕ ರೊಟ್ಟಿನ ಕೊಡು, ಮ್ಯಾಲ ಒಂದೆರಡು ಒಳ್ಳೆಯ ಮಾತುಗಳನ್ನ ಹೇಳಿಬಿಡ್ತಿ ಅಂದ್ರೆ ನೀ ಕೊಟ್ಟದ್ದಕ್ಕಿಂತಲೂ ಒಳ್ಳೆಯ ಮಾತುಗಳು ಏನಾಗ್ತಾವ ಅಂದ್ರ ನಿನಗೆ ಧರ್ಮ ರೂಪದೊಳಗ ರಕ್ಷಣೆಯನ್ನ ಮಾಡ್ತಾವ. ಹೊಟ್ಟ ಮನೆ ಬಾಗಿಲಿಗೆ ಬಂದವರಿಗೆ ಅಡ್ಡ ಕಡದ್ರ 6 ತುಂಡಕ್ಕಿ, ಉದ್ದ ಕಡದ್ರ 3 ತುಂಡಕ್ಕಿ ದುರ್ಕೊಂಡು ತಿನ್ನಕ್ ನಿನಗೇನ ದಾಡ ಅಂತ ಬೇಷಾಗಿ ಇದ್ದದ್ರ ಬಟ್ಟಿ ಕೆಳಗೆ ಬೀಳೋ ಒಂದು ಕುಡ್ಕಿ ಕೈಯಾಗ ಕೊಟ್ರ ಅದಕ್ಕೆ ದಾನ ಅನ್ನೋದಲ್ಲ. ನೀವು ಅದನ್ನು ಕೊಟ್ಟರು ಪಾಪ ಬರ್ತೈತಿ ಅಂತ. ಅಂಥ ಭಾವನೆಯಿಂದ ವಸ್ತುಗಳು ಮುಖ್ಯ ಇರೋದಿಲ್ಲ, ದಾನ ಧರ್ಮದೊಳಗ ಭಾವ ಮುಖ್ಯ ಇರುತ್ತೈತಿ. ಕೊಟ್ಟದ್ದು ಬರೀ ಒಂದು ಕಪ್ ಹಾಲು ಅವರಪ್ಪ 50-60 ವರ್ಷದಿಂದನೂ ಕೊಡ್ಕೋತ ಬಂದಿದ್ದ. ಆದ್ರ ಆಕೆಯ ಮಾತಿನ ಭಕ್ತಿಯಿಂದ ಅಪ್ಪನ ಐಕ್ಯ ಮಾಡ್ಕೊಳ್ಳಿಲ್ಲ. 70 ವರ್ಷ ಪೂಜೆ ಮಾಡಿದ, 7 ವರ್ಷದ ಕೊಡಗೋಸು ಒಂದ ದಿನ ಬಂದು ಹಾಲು ಕುಡಿಸಿ ಹೋಗಿದ್ರು. ಅಪ್ಪ ಬಂದಾಗ ಅದನ್ನ ಪರೀಕ್ಷೆ ಮಾಡಿದ, ತನ್ನೊಳಗ ಐಕ್ಯವನ್ನೇ ಮಾಡ್ಕೊಂಡು ಬಿಟ್ಟ. ಅದಕ್ಕೆ ಹೇಳ್ತಾರೋ, ಮಾತು ಹೆಂಗಿರಬೇಕು ಅಂದ್ರ ಭಗವಂತನನ್ನ ಒಲಿಸುವಂಥವುಗಳಾಗಿರಬೇಕು. ಮಹಾತ್ಮರು ಮಾತಾಡಿದರು, ವಚನಗಳಾಗಿ ಹೋದು. ಅದಕ್ಕೆ ಹೇಳಿದ್ರು ಅವರು, ವಚನದಲ್ಲಿ ನಿಮ್ಮ ನಾಮಾಮೃತವ ತುಂಬಿ. ಮಾತಿನೊಳಗೆ ಭಗವಂತನ ನಾಮಾಮೃತ ಇತ್ತಂದ್ರೆ ಯಾರಿಗೂ ನೋವಾಗುವುದಿಲ್ಲ. ಅದಕ್ಕೆ ಹೇಳಿದ್ರು ಅವರು, ದಾನ ಕೊಡೋದು ದೊಡ್ಡದಲ್ಲ, ಅದರ ಮ್ಯಾಲ ನಿನಗ ಆಭರಣ ಆಭೂಷಣ ಪ್ರಾಯದೊಳಗ ಒಳ್ಳೆಯ ಮಾತುಗಳನ್ನ ಮಾತನಾಡುವಂತಹ ಸದ್ಬುದ್ಧಿಯನ್ನ ಕರುಣಿಸು. ಮಾತು ಬಹಳಷ್ಟು ಪರಿಣಾಮ ಬೀರಿಬಿಡ್ತಾವ. ಎಂಥೆಂಥದ್ದೋ ಯುದ್ಧಗಳಿಗೆ ಕಾರಣ ಆಗ್ತಾವ. ಈ ಭಾಷಣ ಮಾಡ್ತಿರ್ತಾರೆ, ಅದರ ಪರಿಣಾಮದ ಕಡೆಗೆ ಲಕ್ಷ್ಯ ಇರಬೇಕು. ಏನೇನಾರ ಮಾತಾಡ್ತೀವಿ ಅಂದ್ರ, ಯಾಕಂದ್ರೆ ಮನಸ್ಸು ಎಲ್ಲಾ ರೀತಿ ಪುಣ್ಯ ಹಚ್ಚತೈತಿ.
ಪುಣ್ಯಾಕ ಹಚ್ಚಿ ಮೋಜಾ ನೋಡ್ತೈತಾರೆ ಮಂಗ್ಯಾನ ಆಡ್ಸವರು ಅದಕ್ಕೆ ಎಷ್ಟು ತ್ರಾಸ ಆಕೈತಂದ್ರು ಕುಣಿಸಿ ಮೋಜಾ ನೋಡ್ತಾರಲ್ಲ ಮನಸ್ಸು ಕೂಡ ನಮ್ಮನ್ನು ಕುಣಿಸ್ತೈತಿ ಯಾಕಡೆ ಎಲ್ಲಿ ಯಾವಾಗ ಕಲ್ಲು ಹಚ್ಚಿಸ್ತೈತೋ ಮಂದಿ ಕಡೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರ ಅವರು ಆ ಕಲ್ಲು ಹಚ್ಚಿಸ್ತೈತ ಅನ್ನೋದು ಗೊತ್ತಿದ್ದನ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಬೇಕು ಉದ್ವೇಗಕ್ಕೂ ಒಳಪಟ್ಟು ಮಾತಾಡಬಾರದ ಮಾತುಗಳನ್ನ ಮಾತಾಡಿ ಬಿಟ್ಟಿವಿ ಅಂದ್ರ ದೇಶಾಭಿಮಾನ ಇಲ್ಲದ ಮತ್ತ ಏನು ಇಲ್ಲದನ ಏನಾರ ಮಾತಾಡ್ಕೋತ ಹೋದಿವಿ ಅಂದ್ರ ಉದ್ಧಾರ ಆಗುವುದಲ್ಲ ಅದಕ್ಕೆ ಹೇಳಿದ್ರು ಅವರು ಮಾತುಗಳು ಮನಸ್ಸನ್ನ ಗೆಲ್ಲುವಂತಿರಬೇಕು ಮಾತುಗಳು ಹೆಂಗಿರಬೇಕು ಅಂದ್ರ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಡುವಂತವುಗಳಾಗಿರಬೇಕು ಗೀತ ಮಾತೆಂಬ ಜ್ಯೋತಿಯ ಬೆಳಕಿಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು ಎದರ ಸಲುವಾಗಿ ಅವುಗಳನ್ನ ಕೊಟ್ರು ಅಂದ್ರ ಒಂದಿಷ್ಟು ಕತ್ತಲೆಗಳು ಹೊರಟಿದಾವ ಈ ಬೆಳಕು ಹಿಡ್ಕೊಂಡು ಹೋಗ್ಲಿ ಅಂತ ಆ ಮಾತುಗಳನ್ನ ವಚನಗಳನ್ನ ಕೊಟ್ರು ಆದ್ರೆ ನಾವು ಅವುಗಳನ್ನ ತಿರುಚಿ ದೀಪ ಆರಿಸಿ ಹೊಂಟಿವೆ ಮತ್ತೆ ಹ್ಯಾಂಗ ಹೋಗಿ ಮುಟ್ಟಕ್ಕೆ ಸಾಧ್ಯ ಇದೆ ಮುಗ್ಗರಿಸ ದಾರ್ಯಾಗಿ ಬೀಳೋದಂತೂ ಗ್ಯಾರಂಟಿನ ಅದಕ್ಕೆ ಹೇಳಿದ್ರು ಅವರು ಮಾತು ಅನ್ನುವಂಥದ್ದು ಮಾಣಿಕ್ಯ ಲೋಕಾದಿಯೊಳಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಬಹುರಹುದೆನ್ನುವಂತಿರಬೇಕು ಎಲ್ಲ ಅಮೂಲ್ಯವಾಗಿರ್ತಕ್ಕಂಥವುಗಳೇ ಸ್ಫಟಿಕ ಮಾಣಿಕ್ಯ ಮುತ್ತು ಅನ್ನುವಂಥವುಗಳು ಹ್ಯಾಂಗ ಎಲ್ಲರಿಗೂ ಆ ವಸ್ತುಗಳು ಪ್ರಿಯ ಅದಾವ ನೀವು ಮಾತಾಡಿದರ ಮುತ್ತು ಉದುರಿದಂತಂದ್ರ ಅವುಗಳು ಏನಾಗಬೇಕಂದ್ರ ಸರ್ವರಿಗೂ ಕೂಡ ಪ್ರಿಯವನ್ನ ಉಂಟು ಮಾಡುವಂತವುಗಳಾಗಿರಬೇಕು ಅದಕ್ಕೆ ಹಿತವಚನವೇ ತೊಡವೆನಿಪ ದಾನವನು ಶ್ರುತಿ ಬೋಧನೆಯೋಳ್ ಉಪರತಿ ಇಲ್ಲದಿರುವುದನು ಮತ್ತೆ ಬ್ಯಾಸರ ಎದರೊಳಗಾಗಬಾರದು ಅಂದ್ರ ಶ್ರುತಿ ಬೋಧನೆಗಳು ಉಪರತಿ ಇಲ್ಲದಿರುವುದನು ವೇದ ಅನ್ನುವಂಥದ್ದು ಭಗವತಿ ನಾವು ಒಂದಿಷ್ಟು ಉಪದೇಶವನ್ನ ಮಾಡ್ತಾರೆ ಶ್ರೂಯತೆ ಇದು ಶ್ರುತಿಗೆ ಅವರು ಆಕಾಶದೊಳಗ ಗುಂಜಾಯಮಾನವಾಗಿ ಸುತ್ತತಕ್ಕಂತಹ ಮಂತ್ರಗಳನ್ನ ಋಷಿ ಮುನಿಗಳು ಅನಂತ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ತಪಸ್ಸಿನ ಫಲದಿಂದ ಕೇಳಿದರ ನಮಗೂ ನಮ್ಮ ಸುತ್ತಮುತ್ತಲೂ ಸುತ್ತಾಡ್ತಾವ ಶಬ್ದಗಳು ಇಲ್ಲ ಅಂತಲ್ಲ ಯಾಕಂದ್ರೆ ಶಬ್ದ ಒಳಗಮ್ಮ ಆಕಾಶ ಐತಿ ಅಂದಾಗ ಅದರೊಳಗೆ ಶಬ್ದದ ಸಾಮರ್ಥ್ಯಗಳದ ಮತ್ತೆ ಈಗ ರೇಡಿಯೋ ತರಂಗಗಳು ಈ ಮೊಬೈಲ್ ತರಂಗಗಳು ಎಲ್ಲಿಂದ ಅಮೆರಿಕ ಲಂಡನ್ ಇಂಗ್ಲೆಂಡ್ ಎಲ್ಲಾ ಕಡೆ ಮಾತಾಡ್ತೀವಿ ಆ ಶಬ್ದಗಳ ಅಲ್ಲಿ ಅದಾವಂತ ತಿಳ್ಕೊಂಡನ ಆ ತರಂಗಗಳನ್ನ ಒಂದಕ್ಕೂ ಒಂದು ಜೋಡಿಸ್ತಾವ ಜೋಡಿಸಿ ನಾವಿಲ್ಲಿ ಮಾತಾಡಿದ್ದು ಅಲ್ಲಿಗೆ ಕೇಳುತ್ತೈತಿ ಆಗ ಋಷಿಮುನಿಗಳು ವೇದ ಕಾಲದೊಳಗ ಆ ಸಂಶೋಧನೆಯನ್ನ ಮಾಡಿದರು ಇಲ್ಲೇ ಟೆಕ್ನಾಲಜಿ ಮುಂದುವರೆದ ಈ ಸಂಬಂಧ ಈ ವ್ಯವಸ್ಥೆ ಅನ್ನುವಂಥದ್ದು ಆಗ ಅವತ್ತ ತಪಸ್ಸಿನ ಶಕ್ತಿಯಿಂದ ಕೇಳೋದು ಈಗೂ ಕೇಳ್ತೈತಂತ ಆದ್ರ ಮನಸ್ಸು ಎಷ್ಟು ಸೂಕ್ಷ್ಮ ಆಗಬೇಕು ಅಂದ್ರ ಹೊರಗಿನ ಎಲ್ಲ ಶಬ್ದಗಳನ್ನ ನಿರೋಧ ಮಾಡಬೇಕಂತ ಷಣ್ಮುಖಿ ಮುದ್ರೆ ಅಂತ ಹೇಳ್ತಾರೆ ಯೋಗದೊಳಗ ಮುದ್ರಾ ವ್ಯವಸ್ಥೆಯೊಳಗ ಕಣ್ಣುಗಳನ್ನ ಕಿವಿಗಳನ್ನ ಮೂಗಿನ ಎರಡೂ ಕರಳೆಗಳನ್ನ ಈ ಮುದ್ರೆಯ ಮೂಲಕವಾಗಿ ನಿರ್ಬಂಧ ಮಾಡಿ ನಮ್ಮೊಳಗ ನಾವು ಅವಲೋಕನ ಮಾಡಿದೀವಿ ಅಂದ್ರ ಗುಯ್ ಗುಯ್ ಅಂತ ಶಬ್ದ ಕೇಳ್ತಿರ್ತೈತಿ ಅಕಸ್ಮಾತ್ ಬರೀ ಕಿವಿ ಅಷ್ಟ ಮುಚ್ಕೊಂಡ್ರು ಗೈ ಗೈ ಅಂತೈತಿ ಹೊರದ ಶಬ್ದ ಕೇಳೋದಕ್ಕಿಂತಲೂ ಸ್ವಲ್ಪ ಧ್ವನಿ ಮಾಡಿದ್ರು ನಮ್ಮೊಳಗ ನಮ್ಗೆ ಸ್ಪಷ್ಟವಾಗಿ ಕೇಳ್ತೈತ ಬರೀ ಎರಡು ಕಿವಿಗಳನ್ನ ಮುಚ್ಚಿದ್ರನ ನಮ್ಮೊಳಗ ಕೇಳ್ತೈತ ಅಂದಾಗ ಎಲ್ಲಾ ಇಂದ್ರಿಯಗಳನ್ನ ಪ್ರತಿರೋಧ ಮಾಡಿದರ ಯಾಕ ಆಕಾಶದೊಳಗಿರುವ ಶಬ್ದಗಳು ಕೇಳುವುದಿಲ್ಲ ಅವರ ಆ ಕೆಲಸ ಮಾಡಿದ್ರು ಋಷಿಮುನಿಗಳು ಹೊರಗಿನ ಬಾಹ್ಯ ಪರಿಕರಗಳನ್ನ ತ್ಯಾಗ ಮಾಡಿ ಏನೊಂದು ಹೊಡೆತ ಇಲ್ಲದೆ ಬರುವಂತಹ ಅನಾಹುತ ನಾಗದೊಳಗ ಅವರ ಮನಸ್ಸು ಮಗ್ನ ಆಗಿರ್ತಿತ್ತು. ಸಾಸಿವೆಹಳ್ಳಿ ಬಸವಾನಂದ ಅವರು
ಹೇಳ್ತಿದ್ರಂತ ಮಾರಿಗೆಲ್ಲ, ಈಗ ಆಕಾಶದಾಗ ಬಡಿಯೋ ಗಂಟೆ ನಾವು ಕೇಳಾಕತೈತಿ ನೋಡ್ರಿ ಗೌಡಶಾನೆ ಅಂತ ಹೇಳಿ. ಅಂದ್ರ ಅವ್ರು ಎಷ್ಟು ಆನಂದದೊಳಗೆ ಇರ್ತಿದ್ರು ಅಂದ್ರೆ ಹೊರಗಿಂದ ಏನೂ ಭಾನವೇ ಇರ್ತಿರಲಿಲ್ಲ. ಅದಕ್ಕೆ ಅವರಿಗೆ ದಶನಾದಗಳು, ಅದು ಅನಾಹತ ರೂಪವಾಗಿರ್ತಕ್ಕಂತಹ ನಾದಗಳು ಅವ್ರಿಗಷ್ಟ ಕೇಳ್ತಾವೇನ್ರಿ ಅಂದ್ರೆ ನಮಗೂ ಕೇಳ್ತಾವ. ಆದ್ರೆ ನಮ್ಗೆ ಒಂಚೂರು ಹೊರಗಿನ ಶಬ್ದಗಳು ಬಂದ್ ಆಗ್ಬೇಕು, ಅಂದ್ರೆ ಅದನ್ನ ಕೇಳು ಪ್ರವೃತ್ತಿ ಕಡಿಮೆ ಆಗಬೇಕು. ಅಷ್ಟು ಸೂಕ್ಷ್ಮ ಮನಸ್ಸು ತಯಾರಾಯ್ತಂದ್ರ ಈಗಲೂ ಮಂತ್ರಗಳು ಇರ್ತಾವ. ಆಮೇಲೆ ಅವುಗಳನ್ನ ನೋಡುವ ಸಾಮರ್ಥ್ಯವು ಬರುತ್ತೆ. ಕುರುಕ್ಷೇತ್ರ ಯುದ್ಧವನ್ನ ಸಂಜಯ ಹಸ್ತಿನಾವತಿ ಒಳಗ ಕುಂದುಕೊಂಡು ನೋಡೆ ಅದರದ ಕಾಮೆಂಟ್ರಿ ಕೊಡ್ತಿದ್ದ ಧೃತರಾಷ್ಟ್ರನಿಗೆ. ಮತ್ತೆ ಸಾಮಾನ್ಯ ಕಣ್ಣಿನಿಂದ ನೋಡಿದ್ನೇನು ಅಂದ್ರೆ ಇಲ್ಲ, ಭಗವಂತ ಒಂದು ದಿವ್ಯ ಚಕ್ಷುವನ್ನ ಕೊಡ್ತಾನೆ. ನೋಡುವ ಕೇಳುವ ಸಾಮರ್ಥ್ಯ ಇವತ್ತಿಗೂ ಕೂಡ ತಯಾರು ಮಾಡ್ಕೋಬಹುದು. ಆದ್ರೆ ಹೊರಗಿನ ವಿಷಯಗಳನ್ನ ನೋಡೋದು ಕಡಿಮೆ ಆಗಬೇಕು, ಹೊರಗಿನ ಶಬ್ದಗಳನ್ನ ಕೇಳುವ ಪ್ರವೃತ್ತಿ ಕಡಿಮೆ ಆಗಬೇಕು. ಅಂದ್ರ ಅಲ್ಲಿ ದೇವರ ದರ್ಶನ, ಆ ಮಂತ್ರಗಳ ದರ್ಶನ ಇವತ್ತಿಗೂ ನಮ್ಮ ಕಣ್ಣೆ ಎದುರಿಗೇನ ಸುತ್ತುತ್ತಿರ್ತಾವ. ನಾವು ಯಾಕೆ ಘಂಟಾನಾದವನ್ನ ಮಾಡಬೇಕು, ಶಂಖನಾದವನ್ನ ಮಾಡಬೇಕು, ಮಂತ್ರ ಉದ್ಘೋಷ ಮಾಡಬೇಕು ಅಂತ ಹೇಳ್ತಾರೋ ಅಂದ್ರ ಸುತ್ತಮುತ್ತಲೂ ಅದೇ ತರಂಗಗಳ ಜಾಗೃತವಾಗಿ ಇರಲಿ ಎನ್ನುವಂತಹ ಉದ್ದೇಶದಿಂದ ಆ ತರಂಗಗಳ ಪ್ರಭಾವಲಯದ ಮಧ್ಯದೊಳಗೆ ನಾವು ಇದ್ದೀವಿ ಅಂದ್ರ ನಮ್ಮನ್ನ ರಕ್ಷಣೆ ಮಾಡ್ತಾವ. ಹಾಗೆ ದೇಶವನ್ನ ಶತ್ರುಗಳಿಂದ ನಮ್ಮನ್ನ ಸೈನಿಕರ ರಕ್ಷಣೆ ಮಾಡ್ತಾರೋ, ನಮ್ಮೊಳಗಿರ್ತಕ್ಕಂತಹ ಶತ್ರುಗಳಿಂದ ಅಥವಾ ನಮ್ಮೊಳಗಿರೋ ಶತ್ರು ಹೊರಗೆ ಹೋಗಿ ಹೊರಗಿನ ಶತ್ರುಗಳನ್ನ ಕರ್ಕೊಂಡು ಒಳಗೆ ಬರುವುದನ್ನು ತಡೆಗೋಡೆಯಾಗಿ ರಕ್ಷಣೆ ಮಾಡ್ತಾವ. ನ್ಯಾಸ ಮಾಡಿ ಕೂಡಬೇಕು ಅಂತ ಪೂಜಾ ಕ್ರಮದೊಳಗೆ ಹೇಳ್ತಾರೆ. ಯಾಕಂದ್ರ ಅವನ ತಂತಿ ಬೇಲೆ ಹಾಕೊಂಡಾನ, ಕರೆಂಟಿನ ತಂತಿ ಬೇಲೆ ಮುಟ್ಟಾಕ ಬಂದ್ರ ಅವ ಅಲ್ಲೇ ಸುಟ್ಟ ಹೋಗಿ ಬಿಡತಾವ. ಹಂಗ ಆ ಪ್ರಭಾವಲಯವನ್ನ ಹಾಕೊಂಡು ನಮ್ಮೊಳಗ ನಾವು ವಿಚಾರ ಮಾಡಿದೀವಿ ಅಂದ್ರೆ ಇವತ್ತಿಗೂ ನಮ್ಮ ಮಂತ್ರಗಳ ದರ್ಶನ ಆಗತೈತಿ. ಆ ಮಂತ್ರಗಳು ಇವತ್ತಿಗೂ ಗುಂಡಾಯಮಾನವಾಗಿ ನಮಗೆ ಕೇಳ್ತಾವ. ಹಂಗ ಋಷಿಮುನಿಗಳು ಅನುಷ್ಠಾನವನ್ನ ಮಾಡಿ ಮಾಡಿ ಭಗವಂತನ ಮುಖದಿಂದ ಹೊರಹೊಮ್ಮಿದುವು. ಆದ್ರ ಅವುಗಳನ್ನ ಲಿಖಿತ ರೂಪದೊಳಗ ಋಷಿಮುನಿಗಳು ಕೇಳಿ ಬರೆದಿರ್ತಕ್ಕಂಥವು ಶ್ರುತಿಗಳು. ವೇದಗಳು ಭಗವಂತನ ಉಚ್ಛ್ವಾಸದಿಂದ ಹೊರಹೊಮ್ಮಿರ್ತಕ್ಕಂಥವುಗಳು, ಅವು ಅಪೌರುಷೇಯ. ಯಾವೊಬ್ಬ ಪುರುಷರಿಂದಲೂ ಕೂಡ ಅವು ಬರೆದಿರ್ತಕ್ಕಂಥವುಗಳಲ್ಲ, ಸಾಕ್ಷಾತ್ ಭಗವಂತನ ಮುಖದಿಂದ ಹೊರಹೊಮ್ಮಿರ್ತಕ್ಕಂಥವುಗಳು. ಆದ್ರೆ ಅವುಗಳನ್ನ ಕೇಳಿ ಶ್ರುತಿಯ ರೂಪದೊಳಗ ಋಷಿಮುನಿಗಳ ಅನ್ನುವಂಥವರು ಅವುಗಳನ್ನ ಬರೆದಿಟ್ಟಿದ್ದಾರೆ. ಅಂಥ ಶ್ರುತಿ ಬೋಧನೆಗಳು. ಯಾಕಂದ್ರೆ ಸಾಕ್ಷಾತ್ ಭಗವಂತ ವೇದ ಭಗವತಿ ಅಂತ ನಾವು ಕರಿತೀವಿ. ಶ್ರುತಿಯೇ ಪ್ರಮಾಣವೋ ಅಭಿಡರಿಕೆ. ನಮಗೆ ಏನಾದ್ರೂ ತಿಳ್ಕೋಬೇಕಾಗಿತ್ತಂದ್ರ ಪ್ರಮಾಣ ಆಧಾರಿತವಾಗಿಯೇ ತಿಳ್ಕೋಬೇಕಾಗ್ತೈತಿ. ಯಾರೋ ಏನೋ ಹೇಳಿದ್ರೆ ನಾವು ಬಿಡುತ್ತೀವಿ ಅಂದ್ರೆ ಅಷ್ಟು ಸುಲಭದ ನಂಬಂಗಿಲ್ಲ. ಪ್ರಮಾಣ ರಹಿತವಾಗಿರ್ತಕ್ಕಂಥದ್ದು. ಒಂದು ಕರೆಂಟಿಂದ ಏನಾರ ತಗೊಂಡು ಬಂದ್ರ ಅದಕ್ಕೊಂದು ಪ್ರಮಾಣ ಪತ್ರ ಕೊಡ್ತಾರೆ, ಇಷ್ಟು ವರ್ಷ ವಾರಂಟಿ, ಇಷ್ಟು ವರ್ಷ ಗ್ಯಾರಂಟಿ ಅಂತ. ಆ ವಾರಂಟಿ ಗ್ಯಾರಂಟಿ ಕಾರ್ಡ್ ಇರ್ಲಿಲ್ಲ ಅಂದ್ರೆ ತಗೊಂಡ ಬರುದಿಲ್ಲ ನಾವು ಮನೆಗೆ ಅದನ್ನ. ಹಂಗ ನಮ್ಮ ಜೀವನವನ್ನೇ ಉದ್ಧಾರದ ಕಡೆಗೆ ತಗೊಂಡು ಹೋಗ್ತಕ್ಕಂತಹ ಶ್ರುತಿ ಬೋಧನೆಯನ್ನ ಪ್ರಮಾಣ ಆಧಾರಿತವಾಗಿ ಅವರದನ್ನ ನಿರ್ಮಾಣ ಮಾಡಿದರು. ನಮ್ಮ ಗುರಿ ಮುಟ್ಟೋದಕ್ಕೆ ಶ್ರುತಿಯೇ ಪ್ರಮಾಣವು. ಅದನ್ನ ಶ್ರುತಿ ಪ್ರಮಾಣವೊಂದನ್ನ ಹೊರತುಪಡಿಸಿ ಬೇರೆ ಯಾವುದೇ ಪ್ರಮಾಣ ಕೊಟ್ಟು ನಮಗೆ ಹೇಳ್ತಾರೋ ಅವು ಸ್ವೀಕಾರ ಮಾಡುವುದಕ್ಕೆ ಯೋಗ್ಯವಾದವುಗಳಲ್ಲ. ಅದಕ್ಕೆ ಜೀವನ ಹೇಳಿದ್ರು. ಮತ್ತ ಅಂಥ ಶ್ರುತಿ ಬೋಧನೆ ಯಾವುದೇ ಅಂದ್ರ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇಲಿಯಡೆ. ಅಲ್ಲಿ ಪತಿ ಹೇಳಿದ್ರು ಅದೇ ಶ್ರುತಿ ಅದೇ ಸ್ಮೃತಿ. ಎಲ್ಲ ವೇದ ಪುರಾಣ ಆಗಮ ನಿಗಮ ಎಷ್ಟೆಲ್ಲ ಶಾಸ್ತ್ರಗಳನ್ನ ಹೇಳ್ತಾರೋ ಎಲ್ಲವೂ ಕೂಡ ಸದ್ಗುರುನಾಥನ ಬೋಧವೇ. ಅಂಥ ಶ್ರುತಿ ಬೋಧನೆಗಳು ಬೇರೆ ಮಾತ್ರ ಹಾಗೆ ಕೇಳ್ತೇವೆ ನಾವು. ಆದ್ರೆ ಶ್ರುತಿ ಬೋಧನೆಯನ್ನ ಕೇಳಿದ್ರ ಜೀವನ ಉದ್ಧಾರ ಆಗತ್ತೆ.
ಒಮ್ಮೆ ಹೇಳಿದ ಮಾತು 20 ಸಲ ಹೇಳ್ತಿರ್ತಾರ ಮಕ್ಕಳ ಮನೆಯವ್ರು ಬಂದ. ಪ್ರತಿನಿತ್ಯನೂ ಹೆಂಗೆ ಕೇಳ್ತೀವಿ ಅಂದ್ರೆ ಹೊಸದಂತನ ಕೇಳ್ತಿರ್ತೀವಿ. ನೀನು ಕೇಳಿದ ಬೇಡ ಬೇರೆ ಏನಾರ ಐದನ ಹೇಳುವಂತ ಯಾರು ಹೇಳ್ತಾರ? ಅಲ್ಲಿಂದನ ಪ್ರಾರಂಭ. ಯಾರ ನಡು ಊಟಕ್ಕೆ ಗೀಟಕ್ಕೆ ಬಂದು ಅವರೇ ಕರೀಲಿ ಇವರೇ ಕರೆದ್ರಂದ್ರ ಅಲ್ಲಿಗೆ ವಿರಾಮ ಕೊಟ್ಟು ಹೋಗಿರ್ತಾರೆ ಇಂಟರ್ವಲ್ ಬಿಟ್ಟ. ಮತ್ತೆ ಒಂದರಿಂದ ಶುರು ಮಾಡ್ತಾರ. ಬ್ಯಾಸರ ಆಗ್ತೈತೇನೋ ಅಂದ್ರೆ ಬ್ಯಾಸರ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳ್ತಾರೋ ಆ ಮಾತುಗಳನ್ನ ಬ್ಯಾಸರ ಇಲ್ಲ ಅಂತ ಹೇಳಿದ್ರೆ ನಿಮ್ ಜೀವನ ಉದ್ಧಾರ ಆಗೋದಿಲ್ಲ, ಮತ್ತಿಷ್ಟ ಹಳ್ಳನ ಹಿಡಿತೈತ. ಮತ್ತ ಅದನ್ನ ಕೇಳಿ 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 ಗಟ್ಟಿ ಆಗಿಬಿಡ್ತೈತಿ. ನನ್ನ ಗಂಡ ಒಂದ್ ತೊಲಿ ಬಂಗಾರ ತಂದು ಕೊಟ್ಟ ನೋಡಿದ್ರೆ ಇವ್ರ ತಲೆ ಒಂದ್ ತೊಲಿ ಬಂಗಾರ ಇರ್ತೈತಿ. ನಾ ಬಂಗಾರ ತಗೋಬೇಕ ಮನೆಗೆ ಇಲ್ಲ ಅಂದ್ರೆ ಜಗಳ ಶುರುನ. ಇಂಥವ್ ಕೇಳಾಕ ದಸರ ಮಾಡ್ಕೋಬೇಕಂತ. ಆದ್ರ ಶ್ರುತಿ ಭಗವತಿ ಜೀವ ಬ್ರಹ್ಮರ ಅಭೇದ ರೂಪವಾಗಿರ್ತಕ್ಕಂತಹ ತತ್ವಜ್ಞಾನವನ್ನೇ ಉಪದೇಶ ಮಾಡ್ತಾ. ನಮಗ್ ಬೇಕಾಗಿದ್ದು ಅದ. ಜೀವ ಬ್ರಹ್ಮನನ್ನ ಸೇರುವವರೆಗೂ ಕೂಡ ಶ್ರುತಿ ಬೋಧನೆಗಳು ವ್ಯಾಸರ ಅನ್ನುವಂಥದ್ದು ಬರಬಾರದು. ಅಲ್ಲಿಯಿಂದ ಸಾಕು ಅಂತ ಅನ್ನಿಸಬಾರದ. ಎಲ್ಲಿ ತನಕ ಅಂದ್ರೆ ನಾವು ದೇವರನ್ನ ಹೊಂದುವವರೆಗೂ. ಏನಾರ ಒಂದಿಷ್ಟು ಸಿಕ್ತು ಕೈಯಾಗ ಅಂದ್ರೆ ಇನ್ನೊಂದು ಕೈ ಬಿಟ್ಟು ಬಿಡುತ್ತೇವೆ. ಸಣ್ಣ ಹುಡುಗರ ಜೊತೆ ಒಂದ್ ಆಟ ಆಡ್ತಿರ್ತೈತಿ, ಹೊಸದೊಂದು ಆಟೈತಿ, ಸಾಮಾನು ಕೈಯಾಗ ತಂದು ಕೊಟ್ರ ಅಂದ್ರ ಅದನ್ನ ಅಲ್ಲೇ ಬಿಡ್ತಾ ಊಟನ ಬಿಡ್ತೈತಿ, ನಿದ್ದೆನು ಬಿಡ್ತೈತಿ. ಇದ್ರ ಜೊತೆ ಅದ್ರ ಜೊತೆಗೆ ಎಷ್ಟ್ ದಿನ ಆಡ್ತೈತಿ. ಮತ್ತೊಂದ್ ಆಟಿಗೆ ಸಾಮಾನು ತಂದು ಕೂಡಲೇ ಅದನ್ನು ಮೂಲಿಗೆ ಹೋಗಿತೈತಿ. ಸಣ್ಣ ಹುಡುಗರು ಇದ್ದು ಮನ್ಯಾಗ ನೋಡ್ರಿ ಗೋಮಿಗಳು ಆಟಿಗೆ ಸಾಮಾನ ಒಂದು ಕೋಲಿ ತುಂಬಿರ್ತಾವ. ಹಂಗ ನಾವು ಬಾಲ ಬುದ್ಧಿಯರಾಗಿ ಬಿಟ್ಟಿವಿ ಅಂದ್ರ ಈ ವಿಷಯ ವಸ್ತುಗಳು ಕೈಯಾಗ ಸಿಕ್ಕು ಅಂದ್ರ ದೇವರ ಒಂದು ಎದುರಿಗೆ ನಿಂತಾನಂದ್ರುನು ದೇವರ ನಂಗೆ ಪುರುಸೋಕ್ತಿಲ್ಲೀಗ ಒಂದಿಟ ಹೋಗಿ ಆಮೇಲೆ ಬಾ ಅನ್ನೋದು. ಸದ್ಗುರುನಾಥ ಮನೆ ಬಾಗಿಲಿಗೆ ಬಂದು ನಿಂತು ಶ್ರುತಿಯನ್ನು ಉಪದೇಶ ಮಾಡ್ತೀನಪ್ಪ ಕೇಳು ಉದ್ಧಾರ ಆಗು ಅಂದಾಗಲೂ ಗುರುಗಳ ಈಗ ಪುರುಸೋಕ್ತಿಲ್ರಿ, ನೀವು ಹೋಗಿ ಮುಂದಿನ ವರ್ಷ ಬಂದ್ರೆ ಚಲೋ ರೀ. ಮಳಿ ಒಂದು ಬಾಳ ಹತ್ತೈತಿ ನಮಗ, ಮನ್ಯಾಗ ಕಟ್ಟಿಗೆ ಇಲ್ಲ, ಮನ್ಯಾನವ್ರು ಗೈಯಾಕತ್ತಾರೋ, ದನಗಳಿಗೆ ಮೇವಿಲ್ಲ, ಹೆಸರು ಹೊಲದಾಗ ಮಳಿಗೆ ಬರಾಕತ್ತಾವು, ನಿಮ್ ಶಾಸ್ತ್ರ ಎಲ್ಲಿ ಕೇಳೋಣ್ರಿ ಅಂದ್ರಂದ್ರ ಹಂಗ ಆಗುದಿಲ್ಲ. ಅವರಾದಿ ಗಂಗಾಧರ ಮಹಾರಾಜರು ಹೇಳ್ತಿದ್ರ, ಮನ್ಯಾಗ ಚೆನ್ನಾಗಿದ್ರುನು ಮಗಳ ಬಾನೆತನಕ್ಕೆ ಬಂದಿದ್ರುನು ಹಕ್ಕ್ಯಾಗ ದನ ಇಯಾಕ ಹತ್ತಿದ್ರುನು ಹೊರಗೆ ಹೋಗೋ ಮಳೆ ಹತ್ತಿದ್ರುನು ಇದನ್ನೆಲ್ಲ ಮಗಳಿಟ್ಟು ಶಾಸ್ತ್ರ ಕೇಳ್ಬೋದ ಅಂದ್ರ ಅದಕ್ಕೆ ಸಾಧಕರು ಅಂತ ಕರೀತಾರೆ. ಇಲ್ರಿ ನಮ್ ಏನ್ ಇಯಾಕತ್ತೈತಿ ನಿಮ್ ಶಾಸ್ತ್ರ ಏನ್ ಮಾಡೋದು ಮೊದಲು ಏನ್ ವಿಚಾರ ಮಾಡಿ ಬರ್ತೀವಿ ಅಂದ್ರ ಹೆಣ ಸಹ ಇದ್ರು ಬಿಟ್ಟು ಶಾಸ್ತ್ರಕ್ಕೂ ಬರ್ಬೇಕಂತ. ಹಂಗ ಮಾಡ್ತಿದ್ರಂತ ಸಿದ್ದೇಗೌಡನ ಯಾರ ಅಲ್ಲಿ ಅವರ ಮಲ್ಲಪ್ಪಾಚಾರ್ ರಾಮಚಂದ್ರ ಅಪ್ಪೋರು ತಂದೆಯವರು ಬಂದ್ರು. ಮನೆಯೊಳಗ ಸಣ್ಣ ಮಗು ತೀರ್ಕೊಂಡಿತ್ತಂತ, ಶಾಸ್ತ್ರದ ಟೈಮ್ ಆಗಿತ್ತಂತ. ಹೆಂಡತಿ ಹೇಳಿದ್ರಂತ ಅಲ್ಲೇ ಸೂತಿ ಕಾಟಾಕ ಸರಿಸು ಎಲ್ಲ ಸಾಧಕರು ಬರೋ ಟೈಮ್ ಆಗೈತಿ, ಶಾಸ್ತ್ರ ಕೇಳಿ ಆಮೇಲೆ ಹೋಗಿ ಎಲ್ಲಾರು ಕೂಡ ಮನೆ ಮಾಡಿ ಬರೋಣ, ಯಾರಿಗೂ ಏನು ಸುದ್ದಿ ಮಾಡೋಂಗಿಲ್ಲ. ಅವರು ಎಷ್ಟು ಒಳ್ಳೆಯವರು ಇರ್ಬೇಕು. ಯಾಕಂದ್ರ ಸತಿಪತಿಗಳು ಕೂಡಿ ಶಾಸ್ತ್ರಾನುಸಂಧಾನ ಮಾಡೋದು ಬಹಳ ದುರ್ಲಭ ಇರುತ್ತೆ. ಪುಣ್ಯ ಇದ್ರಣ ಅದು ನಡೀತೈತಿ. ಅವಾಗ ಆಯ್ತು ಅಂತ ಹಿಂದಕ್ಕೆ ಕೋಲ್ಯಾಗ ಮುಚ್ಚಿಟ್ಟ ಶಾಸ್ತ್ರ ನಡೆಸಿ ಶಾಸ್ತ್ರ ಮುಗಿದ ಮೇಲೆ ಹೇಳಿದ್ರ ಹಿಂಗ ಹುಡುಗ ತೀರ್ಕೊಂಡೈತಿ ನಡ್ರಿ ಎಲ್ಲಾ ಹೋಗಿ ಮಣ್ಣು ಮಾಡಿ ಬರೋಣ. ಈ ಭಾವ ಯಾರಿಗೆ ಬರ್ತೈತಿ? ಹೌದನ್ರಿ? ಹಿಂಗ ಇಷ್ಟ. ಯಾಕಂದ್ರ ಅವ್ರ ತಂದೆಯವರು ಬಹಳಷ್ಟು ಜನರಿಗೆ ಆಶ್ರಯವನ್ನ ಕೊಟ್ಟು ಸ್ವಲ್ಪ ದಿನ ಆಯ್ತಾನ ಅವ್ರು ದಾನಮ್ಮವ್ರು ತೀರ್ಕೊಂಡು ಅವರು ಅಷ್ಟೇ ಸಾಧಕರ ಮೇಲೆ ನಮ್ಮ ನಿಜಮಗಳು ಎಲ್ಲಾರು ಅಲ್ಲೇ ಅಧ್ಯಯನ ಮಾಡಿದವ್ರು. ಎಷ್ಟು ಅವರಿಗೆ ಆ ನಿರಭಿಮಾನ ನಿರ್ಮೋಹ ಇತ್ತು ವಿಷಯಗಳು ಅಂದ್ರ ಅದ್ರ ಮೇಲೆ ಗೊತ್ತಾಗ್ತೈತ. ಮಕ್ಕಳ ಮೇಲಿನ ಮೋಹ ಹೋಗುದು ಹೇಳಿದ್ರೆ ಅಜ್ಜನ ಚರಿತ್ರೆಯೊಳಗ ಬರ್ತಿರ್ತಲ್ಲ, ಹನುಮಂತಪ್ಪ ಸುತ್ತಪ್ಪನ ಮಗ ಹನುಮಂತಪ್ಪಗ ಆರಾಮ ಇರಲಿಲ್ಲ. ಪೂಜೆ ಕರ್ಕೊಂಡು ಬಂದಾಗ ಪ್ರಾಣ ಹೋಗು ಪರಿಸ್ಥಿತಿ. ಹೆಂಡತಿ ಆಗತ್ತೇಳ ಹೇಳಿದ್ರ ಅಳತಿಯೇ ನಪ್ಕೊಂಡು ಕರ್ಕೊಂಡ್ ಬರೋದು. ಆಕೆ ಅಂದ್ರು ಕರ್ಕೊಂಡ್ ಬರ್ರಿ.
ಅಷ್ಟು ಬಂದು ಪೂಜಾ ಕುಂತ್ರು ಹೋಗಿ ಹನುಮಂತನ ಆಶೀರ್ವಾದ ಮಾಡಿದ್ಮೇಲೆ ಪೂಜೆ ಮಾಡಿಸ್ಕೊಂಡ್ರಂತ ತಗೊಳ್ಳು. ಅಂದ್ರ ಎಂಥ ಪರಿಸ್ಥಿತಿ ವ್ಯಾವಹಾರಿಕವಾಗಿ ತೊಂದರೆಗಳು ಬಂದ್ರೂ ಕೂಡ ಗುರು ಪೂಜೆ, ಗುರು ಸೇವೆ, ಶಾಸ್ತ್ರಾನುಸಂಧಾನ ಅನ್ನುವಂಥದ್ದನ್ನ ಬಿಡ್ಲೇಬಾರದು. ಯಾಕಂದ್ರೆ ಅವು ಹಿಂದಿರ್ತಾವ, ಮಾಡಿಲ್ಲ ಇರ್ತಾವ. ಹೆಣ ಬೀಳೋದು ಈ ತಾಸು ಬಿಟ್ಟು ಇನ್ನೊಂದು ತಾಸಿಗೆ ಮಾಡಬಹುದು. ಆದ್ರೆ ಆ ಸಮಯದೊಳಗ ಗುರುಮುಖೇನ ಯಾವ ವೃತ್ತಿಯಿಂದ ನಮಗೆ ಶಾಸ್ತ್ರ ದಕ್ಕತಿರ್ತೈತಲ್ಲ, ಆ ಶಾಸ್ತ್ರ ಮತ್ತೊಂದು ತಾಸಿಗೆ ಬಿಟ್ಟು ಹೇಳ್ರಿ ಅಂದ್ರ ಸಾಧ್ಯ ಆಗೋದಲ್ಲ. ಅದಕ್ಕೆ ಹೇಳ್ತಾರ, ಸಮಯವನ್ನ ಹರಣ ಮಾಡ್ಲಾರ್ದ ಶ್ರುತಿ ಎಲ್ಲೆಲ್ಲಿ ಉಪದೇಶವನ್ನ ಮಾಡ್ತಿರ್ತಾರೋ ಅಲ್ಲಲ್ಲಿ ನಾವಾಗಿಯೇ ಹೋಗಿ ಆ ಬೋಧನೆಯನ್ನ ಎಷ್ಟು ದಿನ ಕೇಳುವುದರಿ? ಈ 1 ತಿಂಗಳು ಕೇಳಿ ಸಾಕಲ್ರಿ. 1 ತಿಂಗಳು ಉಂಡು ನಿದ್ದೆ ಮಾಡಿದ್ರೆ ಸಾಕಲ್ಲ, ಮತ್ತೊಂದು ತಿಂಗಳು ಬಿಟ್ರೆ ಏನಂತೈತಿ? ಹೌದಾ? 1 ತಿಂಗಳು ಶಾಸ್ತ್ರ ಕೇಳಿವಿ, 1 ತಿಂಗಳು ಊಟ ನಿದ್ದೆ ಮಾಡೇವಿ, 11 ತಿಂಗಳು ಹಂಗ ಇರೋಣ. ಶಾಸ್ತ್ರ ಬೇಡ ಅಂದ್ರೆ ಊಟನೂ ಬೇಡ, ನಿದ್ದೆನೂ ಬೇಡ. ಅದಕ್ಕೆ ಜ್ಞಾನಿಗಳು ಹೇಳುವುದು ನಿಂತಿತ್ತು ಅಂದ್ರೆ ಬಹಳ ದಿನ ದೇಹ ಬದುಕಿಸಿಕೊಳ್ಳೋಂಗಿಲ್ಲ. ಯಾಕಂದ್ರ ಅವ್ರಿಗೆ ಬಂದದ್ದ ಉಪದೇಶದ ಸಲುವಾಗಿ. ಉಪದೇಶ ಅನ್ನುವಂಥದ್ದು ಈ ದೇಹದಿಂದ ನಡೀಲಿಲ್ಲ ಅಂದ್ರ ದೇಹ ಬದುಕುವುದಕ್ಕೂ ಯೋಗ್ಯ ಇಲ್ಲ. ಮತ್ತ ನಮಗೆ ಶಾಸ್ತ್ರ ಹೇಳ್ಸೋದು ಬಿಡಿಸಿ ಆರಾಮ ಇರ್ರಿ ಅಂದ್ರೆ ಬಹಳ ಚಲೋ ಆಗ್ತೈತಿ. ಮುಂದೆ ಆರಾಮ್ ಮಕ್ಕಳುವಂತ ಮಠಗಳಿದ್ರ ನೋಡ್ರಿ ಅಂತ ಹಿಂಗಾಗಬಾರ್ದಂತಾರ. ಯಾಕಂದ್ರೆ ಬಂದದ್ದ ಯಾರ ವರ್ಣಾಶ್ರಮಕ್ಕ ಅವರವರ ಕರ್ತವ್ಯ ಕರ್ಮಗಳು ಅನ್ನುವಂಥವು ಇರ್ತಾವ. ಸನ್ಯಾಸಿ ಸಾಧಕ ಅಂದಾಗ ಅಧ್ಯಯನ, ಅಧ್ಯಾಪನ ಎರಡೂ ಇರಬೇಕು. ಓದಿ ತಿಳ್ಕೋಬೇಕು, ತಿಳ್ಕೊಂಡದ್ದನ್ನು ಒಂದ್ ಸ್ವಲ್ಪ ಅನುಭವ ರೂಪದೊಳಗೆ ಹಂಚಿಕೊಳ್ತಕ್ಕಂಥದ್ದು ನಡಿಬೇಕು. ಮತ್ತೆ ಹೇಳುವುದರೊಳಗೂ ಬ್ಯಾಸರ ಇರಬಾರದು, ಕೇಳುವುದರೊಳಗೂ ಬ್ಯಾಸರ ಇರಬಾರದು. ಅಂಥ ಸದ್ಗುಣವನ್ನ ಶ್ರುತಿ ಬೋಧನೆಯೊಳ್ ಉಪರತಿ ಇಲ್ಲದಿರುವುದನ್ನು ಬೇಡವೆನಭವ ಅಂತ ಪ್ರಾರ್ಥಿಸ್ತಾ ಇದ್ದಾಳ. ಉಳಿದ ವಿಷಯ ಮತ್ತೆ ನಾಳೆ ಚಿಂತನೆ ಮಾಡೋಣಂತ ತಿಳಿಸ್ತಾ ನನ್ನೆಲ್ಲರೂ ಅರಿವಿರ ಒಂದು ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರವು करवावहै तेजस्विनावधीतमस्तु मा विद्विषावहै। ओम शांति शांति शांति।